ತಿಥಿಗಳು ಅಂತ ಕೇಳಿರ್ತೀರ. ಆ ತಿಥಿಗಳಲ್ಲಿ ಆಧಾರದ ಮೇಲೆ ಒಂದು ಸ್ತ್ರೀಯ ಗುಣಲಕ್ಷಣಗಳನ್ನ ಹೇಗೆ ಹೇಳ್ಬೋದು ಅನ್ನೋದನ್ನ, ಅದು ತುಂಬಾ ಚೆನ್ನಾಗಿರುವಂತ ಒಂದು ಸಬ್ಜೆಕ್ಟ್ ಇದು. ತುಂಬಾ ಇಂಟ್ರೆಸ್ಟ್ ಆಗಿದೆ, ಸಣ್ಣದಾದ್ರೂ ಕೂಡ ಇದು ಬಹಳ ಚೆನ್ನಾಗಿದೆ. ಅದನ್ನ ಭಾನುಕುಮಾರ್ ಸರ್ ಅವರು ಅದರ ಬಗ್ಗೆ ಉಪನ್ಯಾಸ ಮಾಡ್ತಾರೆ. ಇನ್ನು ಅವರ ಪರಿಚಯ ಸುಮಾರು ಜನಕ್ಕೆ ಇದೆ, ಸುಮಾರು ಜನಕ್ಕೆ ಇಲ್ಲ. ಆದ್ರೆ ಅವ್ರದ್ದು ಪರಿಚಯ ಮಾಡ್ಕೊಡ್ಬೇಕಾದ್ರೆ ಒಂದು ಅಷ್ಟುದ ಪಟ್ಟಿ ಇದೆ. ಹೇಗೆ ಅದು ಹೇಳೋದು ಅನ್ನೋದು ನನಗೆ ಕಷ್ಟ ಆಗಿ ಈಗ ಏನ್ ಮಾಡ್ತೀನಿ ನಾನಂತಂದ್ರೆ, ಅವರಲ್ಲೇ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಅವರ ಪರಿಚಯವನ್ನು ದಯವಿಟ್ಟು ಹೇಳ್ಬಿಟ್ಟು ಅವರು ನಂತರ ಉಪನ್ಯಾಸ ಮಾಡಿದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಕೆಲವು ಜನರು ಕೂಡ ನಿಮ್ಮ ಬಗ್ಗೆ ಅವರು ತಿಳ್ಕೊಂಡಂಗಾಗುತ್ತೆ. ಇವರು ಟಿವಿ ಪ್ರೋಗ್ರಾಮ್ ಮತ್ತೆ ಇವರು ಒಂದು ಇದೆಲ್ಲವೂ ಕೂಡ ಟಿವಿಯಲ್ಲಿ ಪ್ರೋಗ್ರಾಮ್ ಕೊಟ್ಟು ಯೂಟ್ಯೂಬ್ ಅಲ್ಲಿ ಅಂತೂ ತುಂಬಾ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾರೆ. ಇವರ ಒಂದು ಘಟನೆಗಳನ್ನು ಕೂಡ ಹೇಳಿ ಅದು ಪ್ರೂವ್ ಆಗಿರೋದು ಕೂಡ ಅವರು ಯೂಟ್ಯೂಬ್ ನಲ್ಲಿ ಪ್ರೂವ್ ಮಾಡಿ ನಮಗೆ ಅದನ್ನು ನೋಡಿದೀವಿ, ಕೇಳಿದೀವಿ. ಹಾಗಾಗಿ ನೀವು ಅವರ ಪರಿಚಯವನ್ನ ಅವರಿಂದಲೇ ಕೇಳೋಣ. ಸರ್, ನಿಮಗೆ ಮಹಿಳಾ ಕಾರ್ಯಾಗಾರಕ್ಕೆ ಸ್ವಾಗತ. ಮತ್ತೆ ನಿಮ್ಮ ಪರಿಚಯವನ್ನು ಹೇಳ್ಬಿಟ್ಟು ನೀವು ಉಪನ್ಯಾಸವನ್ನು ದಯವಿಟ್ಟು ಮಾಡಿ. ವಂದನೆಗಳು. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಸ್ವಲ್ಪ ವಾಯ್ಸ್ ಲೌಡ್ ಮಾಡ್ಕೊಳ್ಳಿ ಸರ್. ಕೇಳಿಸ್ತಾ ಇದೆಯಾ? ನನ್ ಪರಿಚಯ ಚೆನ್ನಾಗಿರಲ್ಲ. ಕೇಳಿಸ್ತಾ ಇದೆಯಾ ವಾಯ್ಸ್? ಪರಿಚಯ ನಾನೇ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ. ಲಾಸ್ಟ್ ಸಬ್ಜೆಕ್ಟ್ ಎಲ್ಲ ಮುಗಿದ ಮೇಲೆ ಮೇಘನಾ ವರ್ಷ ಅವರೇ ನನ್ನ ಬಗ್ಗೆ ಟೈಮ್ ಅಪ್ ಆಗೋಯ್ತು. ಆಗ್ಲೇ 9:29. ನೀವು ಮಾಡಿ, ನೀವು ಉಪನ್ಯಾಸ ಮಾಡಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತೇಳಿ. ಎಲ್ಲಿ ನಾರಿಯರಿಗೆ ಪೂಜೆ ಅಂತ ಗೌರವ ಎಲ್ಲಿರುತ್ತೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ. ಧರ್ಮೋ ರಕ್ಷತಿ ರಕ್ಷತಃ ಅಂತೀವಿ. ನಮ್ಮ ಧರ್ಮ ಏನ್ ಹೇಳುತ್ತೆ? ಸ್ತ್ರೀಯರಿಗೆ ಒಂದು ಹೆಚ್ಚಿನ ಸ್ಥಾನವನ್ನ ಕೊಡುತ್ತೆ. ಅಂತಹ ಇದು ವುಮೆನ್ಸ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಾನು ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ವಿಚಾರವನ್ನೇ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ಅವರೆಲ್ಲ ಕೂಡ ಕೆಲವೆಲ್ಲ ನೋಟ್ ಮಾಡ್ಕೋಬೇಕು. ಮಿನಿಮಮ್ ಒಂದು 10 ಪಾಯಿಂಟ್ಸ್ ಒಂದು ಜಾತಕ ನೋಡಿದ ತಕ್ಷಣನೇ ಆ ಸ್ತ್ರೀ ಹೇಗೆ, ಒಂದು ಸ್ತ್ರೀ ನೋಡಿದ ತಕ್ಷಣನೇ ನಿಮಗೆ ಒಂದು ಗೊತ್ತಾಗ್ಬಿಡ್ಬೇಕು. ಆಮೇಲೆ ಈಗ ಮೇಡಮ್ ಹೇಳಿದಂಗೆ ತಿಥಿಯ ಆಧಾರದ ಮೇಲೆ ಒಂದು ಸ್ತ್ರೀಯ ಲಕ್ಷಣಗಳು ಹೇಗಿರುತ್ತೆ. ಆಮೇಲೆ 3ನೇ ಟಾಪಿಕ್ ಚಂದ್ರಸ್ಥಿತ ತ್ರಿಂಶಾಂಶದಿಂದ ಸ್ತ್ರೀಯ ಗುಣ ಹೇಗಿರುತ್ತೆ, ಗುಣಲಕ್ಷಣಗಳು, ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಎಲ್ಲಾ ಕಡೆ ಮಹಿಳೆಯರಿಗೆ ನಾವು ಗೌರವವನ್ನ ಕೊಡ್ತಾ ಇದ್ದೀವಿ. ಇವತ್ತೇ ಅಲ್ಲ, ರಾಮಾಯಣ ಮಹಾಭಾರತ ನಮ್ಮ ವೇದದಿಂದನೂ ಕೂಡ ನಾವು ಸ್ತ್ರೀಯರಿಗೆ ಗೌರವನ ಕೊಡ್ತಾ ಬರ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಇಂಗ್ಲಿಷ್ ಕಂಫರ್ಟಬಲ್ ಆಗಿರುತ್ತಾ, ಕನ್ನಡ ಕಂಫರ್ಟಬಲ್ ಆಗಿರುತ್ತಾ, ನೀವೆಲ್ಲ ಹೇಳ್ಬೇಕು. ಕನ್ನಡ ಹೇಳಿ ಸರ್. ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತೆ. ಕನ್ನಡ ಹೇಳಿ ಸರ್. ಓಕೆ. ಬೃಹತ್ ಜಾತಕ ಮತ್ತೆ ವರಹ ಮೀರರು 7 ಪಾಯಿಂಟ್ ಮೇಲೆ ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮಗೆ ಜಾತಕಗಳು ಹೇಳ್ತೀನಿ. ನೀವು ನನಗೆ ಸ್ವಲ್ಪ ಇಂಟರಾಕ್ಟ್ ಆಗ್ಬೇಕು. ಆಮೇಲೆ ನಿಮ್ಗೆ ಏನೇ ಡೌಟ್ ಇದ್ರೆ ಕೇಳ್ಬೋದು. ಇವಾಗ ನೋಡಿ, ಒಂದು ಜಾತಕ ನೀವು ತಗೊಂಡಿದ ತಕ್ಷಣ ಒಂದು ಸ್ತ್ರೀ ಬರೀ ಇವತ್ತು ಪುರುಷರು ಮಾತಾಡಲ್ಲ, ಬರೀ ಸ್ತ್ರೀ ಜಾತಕದ ಬಗ್ಗೆನೇ ಮಾತಾಡ್ತೀರಿ. ಅದಕ್ಕೆ ನಿಮ್ಮ ಹತ್ರ ಎಲ್ಲ ಪೆನ್ನು ಪೇಪರು ಎಲ್ಲ ಇಟ್ಕೊಂಡಿರ್ಬೇಕು. ನಾನು ಹೇಳೋ ಪಾಯಿಂಟ್ಗಳೆಲ್ಲ ಯಾಕೆಂದ್ರೆ ನನ್ನ ಟೈಮ್ ಜೊತೆಗೆ ನಿಮ್ ಟೈಮ್ ಸೇವ್ ಆಗ್ಬೇಕು. ನೀವಾಗೆಲ್ಲ ಮನೆ ಕೆಲಸಗಳೆಲ್ಲ ಬಿಟ್ಟು ರಾತ್ರಿ ಈಗಾಗಲೇ ಒಂದು ಕ್ಲಾಸ್ ಮುಗ್ದಿದೆ. ಯಾರಿಗಾದ್ರು ಸುಸ್ತು, ಟಯರ್ಡ್ ಆಗಿದ್ಯಾ? ಹಲೋ, ಕೇಳಿಸ್ತಾ ಇದೆಯಾ? ಹೊಟ್ಟೆ ಆಗಿದೆಯಾ? ರಾತ್ರಿ ಅನ್ನೋದು ಇವಾಗ ಸ್ಟಾರ್ಟ್ ಆಗಿದೆ ಗುರುಗಳೇ ನನಗಂತೂ. ಓಕೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ತುಂಬಾ ಟೈಮ್ 9:30 ಕ್ಲಾಸ್ ತಗೊಳ್ತಾ ಇದ್ದೀನಿ. ಅದಕ್ಕೆ ಪಾಪ ಇನ್ನು ಅಡಿಗೆಗಳು ಮಾಡೋರು ಎಲ್ಲ ಇರ್ತೀರಾ. ಅದಕ್ಕೆ ನೋಡಿ, ಸ್ತ್ರೀ ಜಾತಕದಲ್ಲಿ ನಾವು ಕೆಲವು ಪಾಯಿಂಟ್ಗಳು ನೋಡೋಣ. ಇವಾಗ ನಾವು ಯಾವುದೇ ಒಂದು ವಿವಾಹ ಜೀವನ ನೋಡ್ಬೇಕಾದ್ರೆ 7ನೇ ಭಾವ ನೋಡ್ತೀವಿ. ನೋ ಪ್ಲಾನೆಟ್ಸ್ ಇನ್ ದ 7th ಫ್ರಮ್ ಲಗ್ನ ಆರ್ ಚಂದ್ರ. ನಾವೆರಡನ್ನು ನೋಡ್ಬೇಕು. ಒಂದು ಜಾತಕ ನೋಡ್ಬೇಕಾದ್ರೆ ಲಗ್ನದಿಂದ ಮತ್ತೆ ಚಂದ್ರ ಲಗ್ನದಿಂದ ತಗೋಬೇಕು. ದ ಹೌಸ್ ಈಸ್ ನಾಟ್ ಪವರ್ಫುಲ್, ನೋ ಬೆನಿಫಿಷಿಯಲ್ ಕಂಜೆಕ್ಷನ್ಸ್ ಆರ್ ಆಸ್ಪೆಕ್ಟ್ಸ್. ದ ಹಸ್ಬೆಂಡ್ ಬಿಕಮ್ಸ್ ಮೀನ್ ಅಂಡ್ ಹೇಟ್ಫುಲ್.
ಇದು ಇಂಗ್ಲಿಷ್ ಅಲ್ಲಿ ಹೇಳಿದೆ, ನಿಮ್ಗೆ ಬೇಕಾದ್ರೆ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತೀನಿ. 7ನೇ ಮನೆಯಲ್ಲಿ ಯಾವ ಗ್ರಹ ಇಲ್ಲದೆ ಇದ್ರೂ ತುಂಬಾ ಒಳ್ಳೆಯದು ಅಂತ ಕೆಲವರು ಕಾನ್ಸೆಪ್ಟ್ ಇರುತ್ತೆ. ಆದ್ರೆ ಲಗ್ನದಿಂದ 7ನೇ ಮನೆ ಆಗಿರ್ಬೋದು, ಅಥವಾ ಚಂದ್ರನ್ನೇ ಲಗ್ನ ಮಾಡ್ಕೊಂಡು ನೀವು 7ನೇ ಮನೆ ನೋಡಿದಾಗ ಯಾವುದೇ ಗ್ರಹಗಳಿಲ್ಲದೆ, ಆಮೇಲೆ ಯಾವುದಕ್ಕೂ 7ನೇ ಮನೆಗೆ ಯಾವುದು ಶುಭ ಗ್ರಹಗಳ ದೃಷ್ಟಿ ಇಲ್ಲದೆ ಇದ್ರೆ, ಕಂಜಕ್ಷನ್ ಯಾವುದು ಇಲ್ಲದೆ ಇದ್ರೆ, ಅವಾಗ ಆ ಸ್ತ್ರೀಯ ಜಾತಕನ ಪತಿ ಮೀನ್ ಮೈಂಡೆಡ್ ಆಗಿರ್ತಾನೆ, ಹೇಟ್ಫುಲ್ ನೇಚರ್ ಇರುತ್ತೆ ಅನ್ನೋದನ್ನ ಪಾಯಿಂಟ್ ನಾನು ಎಷ್ಟೋ ಜಾತಕಗಳಲ್ಲಿ ನೋಡಿದ್ದೀನಿ. ನೀವು ಕೂಡ ಈ ಪಾಯಿಂಟ್ಗಳನ್ನ ನೋಡಿ ರಿಸರ್ಚ್ ಮಾಡ್ಬೋದು ಅನ್ನೋಂಥದ್ದು ವಿಚಾರಕ್ಕೋಸ್ಕರ ಇದೊಂದು ಪಾಯಿಂಟ್ ಹೇಳಿದೆ. ಹೀಗೆ ಒಂದು 10 ಪಾಯಿಂಟ್ ಹೇಳ್ತೀನಿ. ಆಮೇಲೆ ನಿಮಗೇನೋ ಇದರಲ್ಲಿ ನಾನು ಹೇಳಿದ್ರಲ್ಲಿ ಡೌಟ್ ಇದ್ರೆ ನೀವು ಕೇಳ್ಬೋದು. ಇಫ್ ಎವಿಲ್ ಅಂಡ್ ಗುಡ್ ಪ್ಲಾನೆಟ್ಸ್ ಆಕ್ಯುಪೈ ದ 7th house, she will neglect the first husband and marry a second one. Evil and good planets ಆಕ್ಯುಪೈ ದ 7th house ಅಂದಾಗ ಶುಭ ಗ್ರಹಗಳು, ಕನ್ನಡದಲ್ಲಿ ಅಂದಾಗ ಅಶುಭ ಗ್ರಹಗಳು 7ನೇ ಮನೇಲಿದ್ದಾಗ, ಒಂದು ಸ್ತ್ರೀ ಜಾತಕ, ಬರೀ ಸ್ತ್ರೀ ಜಾತಕನೇ, ಯಾರು ಕನ್ಫ್ಯೂಸ್ ಆಗ್ಬೇಡಿ. ಪುರುಷರು ಕೇಳ್ತಾ ಇರ್ತೀರಾ ಜಾಯಿನ್ ಆಗಿದ್ದೀರಾ, ತಮ್ಮ ಜಾತಕ ಅಲ್ಲ, ಸ್ತ್ರೀ ಜಾತಕ ನೋಡ್ಕೋಬೇಕು. ಅದರಲ್ಲಿ 7ನೇ ಮನೆಯಲ್ಲಿ ಒಳ್ಳೆ ಗ್ರಹಗಳು, ಅಶುಭ ಗ್ರಹಗಳು ಮತ್ತು ಶುಭ ಗ್ರಹಗಳಿದ್ದು, ಅವಾಗ ಅಂತ ಸ್ತ್ರೀ ಏನ್ ಮಾಡ್ತಾಳೆ, ಶಿ ನೆಗ್ಲೆಕ್ಟ್ ದ ಫಸ್ಟ್ ಹಸ್ಬೆಂಡ್ ಅಂಡ್ ಮ್ಯಾರಿ ಎ ಸೆಕೆಂಡ್ ಒನ್ ಅನ್ನೋದನ್ನ ನೀವು ತಿಳ್ಕೋಬೇಕು. ಇಫ್ ದ 7th from Lagna or Chandra is occupied by Shani, means Saturn or Mercury, Buddha, the husband will become impotent soon after marriage. ನೀವು ಯಾವ್ದಾದ್ರು ಒಂದು ಜಾತಕ ನೋಡಿ, ಸ್ತ್ರೀ ಜಾತಕ 7ನೇ ಮನೆ, ನೀವು 7ನೇ ಮನೆ ನೋಡ್ಬೇಕಾದ್ರೆ ಬರೀ ಲಗ್ನದಿಂದನೇ ನೋಡ್ಬೇಕು ಅಂತಿಲ್ಲ, ಲಗ್ನದಿಂದನೂ ನೋಡ್ಬೇಕು. ಚಂದ್ರನ ಲಗ್ನ ಮಾಡ್ಕೊಂಡು ನೋಡಿದಾಗ 7ನೇ ಮನೆಯಲ್ಲಿ ಶನಿ ಅಥವಾ ಬುಧ ಇದ್ದಾಗ, ಇದೆಲ್ಲ ಪಾಯಿಂಟ್ಸ್, ಪ್ರಿನ್ಸಿಪಲ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಅವಾಗ ಗಂಡನಿಗೆ ಮದುವೆ ಆಗಿದ ತಕ್ಷಣನೇ ಇಂಪಾರ್ಟೆನ್ಸಿ ಆಗುವ ಸಾಧ್ಯತೆಗಳು ಕಂಡು ಬರುತ್ತೆ ಅನ್ನೋದನ್ನ ನಾವು ಜಾತಕ ನೋಡಿದ ತಕ್ಷಣ ಕಂಡುಹಿಡಿಬಹುದು. ಇಫ್ ಸ್ಯಾಟರ್ನ್ ಮೀನ್ಸ್ ಶನಿ ಆಕ್ಯುಪೈಸ್ ದ 7th ವಿತ್ ಎವಿಲ್ ಆಸ್ಪೆಕ್ಟ್ಸ್, ದ ವುಮನ್ ವಿಲ್ ಬಿ ಅನ್ಮ್ಯಾರಿಡ್. ಈಗ ಯಾವುದೇ ಒಂದು ಜಾತಕದಲ್ಲಿ ನಾವೇನ್ ಮಾಡ್ತೀವಿ, 7ನೇ ಮನೆಯಲ್ಲಿ ಶನಿ ಇದ್ದಾಗ, ಶನಿ ಒಂದು ಬಚಕ್ರವನ್ನ ಸಂಚಾರ ಆಗಕ್ಕೆ ತಗೊಳ್ಳುವಂತ ಸಮಯ ನಿಮ್ಮೆಲ್ಲರಿಗೂ ಗೊತ್ತು. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ 2.5 ವರ್ಷ, ಹಾಗೆ ನೀವು ಕ್ಯಾಲ್ಕುಲೇಟ್ ಮಾಡಿ 30 ವರ್ಷ. ಅದಕ್ಕೆ 30 ವರ್ಷದ ನಂತರ ಮದುವೆ ಆಗುತ್ತೆ ಅಂತ ನಾವು ಹೇಳ್ತೀವಿ ಜಾತಕದಲ್ಲಿ. ಆದ್ರೆ ಶನಿ ಆಕ್ಯುಪೈಸ್ ದ 7th ವಿತ್ ಎವಿಲ್ ಆಸ್ಪೆಕ್ಟ್ಸ್, ಅಂದ್ರೆ ಪಾಪ ಗ್ರಹಗಳ ದೃಷ್ಟಿ 7ನೇ ಭಾವಕ್ಕೆ ಬಂದಾಗ, ಅಂದಾಗ ಶನಿಗೆ ಯಾರು ಶತ್ರುಗಳು, ಮಂಗಳ ಗ್ರಹ ದೃಷ್ಟಿ ಬಿತ್ತು ಶನಿ ಮೇಲೆ, ಅಥವಾ ಸೂರ್ಯನ ದೃಷ್ಟಿ ಬಿತ್ತು. ಆಗ ಏನಾಗುತ್ತೆ, ಮದುವೆ ಆಗದೆ ಉಳ್ಕೊಳ್ಳುವಂತ ಸಾಧ್ಯತೆ ಇದೆ ಒಂದು ಸ್ತ್ರೀ ಜಾತಕ ಅನ್ನೋದನ್ನ ನಾವು ಈಗ ಎಷ್ಟೋ ಜನ ವಿವಾಹ ಆಗಕ್ಕೆ ಇಷ್ಟಪಡಲ್ಲ ಈಗಿನ ಇದರಲ್ಲಿ ಅಂತ ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇದ್ದೀರಾ. ಅಂತಹ ಜಾತಕಗಳನ್ನ ನಾವು ರಿಸರ್ಚ್ ಮಾಡಿದಾಗ ಈ ತರ ಜಾತಕಗಳಲ್ಲಿ ಕಂಡು ಬಂದಿರೋ ಪಾಯಿಂಟ್ಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಫ್ ಮೆರ್ಕ್ಯುರಿ ಅಂಡ್ ಮೂನ್ ಆಕ್ಯುಪೈ ಲಗ್ನ, ಶಿ ವಿಲ್ ಬಿ ವೆಲ್ ಸ್ಕಿಲ್ಡ್ ಇನ್ ಮ್ಯೂಸಿಕ್ ಅಂಡ್ ಆರ್ಟ್ಸ್. ಯಾರ ಜಾತಕದಲ್ಲಿ ಬುಧ ಮತ್ತು ಚಂದ್ರ ಲಗ್ನದಲ್ಲಿದ್ರೆ ಅಂತಹ ಜಾತಕ ಸ್ತ್ರೀಯು ಮ್ಯೂಸಿಕ್ ಮತ್ತು ಆರ್ಟ್ಸ್ ಅಲ್ಲಿ ತುಂಬಾ ಬುದ್ಧಿವಂತರಾಗಿರ್ತಾಳೆ ಅನ್ನೋದನ್ನು ಕೂಡ ನೀವು ಕೂಡ ನೋಡಬಹುದು. ಮತ್ತೊಂದು ಪಾಯಿಂಟ್, ಇಫ್ ಮೆರ್ಕ್ಯುರಿ ಅಂಡ್ ವೀನಸ್ ಆಕ್ಯುಪೈ ಲಗ್ನ, ಶಿ ವಿಲ್ ಬಿ ಪ್ರಾಸ್ಪರಸ್, ವೆಲ್ ಸ್ಕಿಲ್ಡ್ ಇನ್ ಮ್ಯೂಸಿಕ್ ಅಂಡ್ ಫೈನ್ ಆರ್ಟ್ಸ್. ಯಾರ ಜಾತಕದಲ್ಲಿ, ಸ್ತ್ರೀ ಜಾತಕದಲ್ಲಿ ಲಗ್ನದಲ್ಲೇ ಬುಧ ಮತ್ತೆ ಶುಕ್ರ ಜೊತೆಗಿದ್ದಾಗ ಅವಳು ಒಳ್ಳೆ ಮ್ಯೂಸಿಕ್, ಫೈನ್ ಆರ್ಟ್ಸ್ ಮತ್ತೆ ಸಂಪತ್ತು ಭರಿತವಾಗಿರ್ತಾಳೆ, ಪ್ರಾಸ್ಪರಸ್ ಆಗಿರ್ತಾಳೆ ಅನ್ನೋದನ್ನ ನಾವು ನೋಡ್ಬೋದು. ಮತ್ತೊಂದು 7ನೇ ಪಾಯಿಂಟ್ ಹೇಳ್ತಾ ಇದ್ದೀನಿ, ಲಗ್ನ ಫಾಲ್ಸ್. ಗುರುಗಳೇ ನೀವ್ ಹೇಳ್ತಾ ಇರೋ ಪಾಯಿಂಟ್ಸ್ 12 ಲಗ್ನಕ್ಕೂ ಅನ್ವಯ ಆಗತ್ತಾ? ಕೆಲವೊಂದು ಲಗ್ನಕ್ಕೆ ಮಾತ್ರ ನಾವು ಪರಿಗಣನೆ ಮಾಡ್ಬೇಕು? ಮಾತ್ರ ಅನ್ವಯ ಆಗುತ್ತೆ. ಅದನ್ನ ನಾನು ಲಾಸ್ಟ್ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಎಕ್ಸಾಂಪಲ್ ಹೇಳಿದಾಗ, ಇವಾಗ ಮೆರ್ಕ್ಯುರಿ ಅಂಡ್ ವೀನಸ್ ಅಂದಾಗ ಬುಧ ಶುಕ್ರ, ನೀವು ಯಾವುದೇ ಲಗ್ನ ತಗೊಳ್ಳಿ, ಬುಧ ಶುಕ್ರ ಬೇಕಾದ್ರೆ ಸಿಂಹ ಲಗ್ನ ತಗೊಂಡ್ರು ಪರವಾಗಿಲ್ಲ, ಬುಧ ಸೆಕೆಂಡ್ ಲಾರ್ಡ್ ಆಗ್ತಾನೆ, ಶುಕ್ರ ಥರ್ಡ್ ಲಾರ್ಡ್ ಆಗ್ತಾನೆ. ಬುಧ ಶುಕ್ರ ಯಾವುದೇ ಲಗ್ನದಲ್ಲಿ ಇದ್ರೂ ಕೂಡ
ಅವಳಿಗೆ ಒಳ್ಳೆ ಆರ್ಟಿಸ್ಟಿಕ್ ನೇಚರ್ ಅನ್ನೋದು ಇರುತ್ತೆ. ನಿಮ್ಗೆಲ್ಲ ಗೊತ್ತಲ್ಲ, ಮೆರ್ಕುರಿ ಕಾರಕತ್ವಗಳು ಗೊತ್ತು. ಬುದ್ಧಿವಂತೆ. ಶುಕ್ರ ಅಂದಾಗ ಸಿನಿಮಾ, ಫಿಲಂ ಇಂಡಸ್ಟ್ರಿ, ಇವೆರಡು ಗ್ರಹಗಳು ಬುಧ ಮತ್ತೆ ಶುಕ್ರ. ಲಗ್ನ ಅಂದಾಗ ತಾವು ಶರೀರ. ಆ ಸ್ತ್ರೀ ಸ್ಕಿಲ್ಫುಲ್ ಆಗಿರ್ತಾಳೆ, ಮ್ಯೂಸಿಕಲ್ ಇಂಟ್ರೆಸ್ಟ್ ಇರುತ್ತೆ, ಯಾವ್ದಾದ್ರೂ ಒಂದು ಆರ್ಟಿಸ್ಟಿಕ್ ನೇಚರ್ ಇರುತ್ತೆ. ಫಿಲಂ ಇರ್ಬೋದು, ಫ್ಯಾಷನ್ ಶೋ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಸಂಗೀತ ಕಲೆ ಇರ್ಬೋದು, ಯಾವುದೇ ಲಗ್ನ ತಗೊಂಡ್ರು ಪರವಾಗಿಲ್ಲ. ಆದ್ರೆ ಅದು ಇನ್ನು ಜಾಸ್ತಿ ಪ್ರಭಾವ ಯಾವ್ದಕ್ಕೆ ಬೀಳುತ್ತೆ? ತುಲಾ ಲಗ್ನ, ವೃಷಭ ಲಗ್ನ, ಮಿಥುನ ಲಗ್ನ ಮತ್ತೆ ಕನ್ಯಾ ಲಗ್ನಗಳಿಗೆ ಇನ್ನು ಜಾಸ್ತಿ ನಾನು ಹೇಳಿದಂತ ಪಾಯಿಂಟ್ 100% ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 7th ಪಾಯಿಂಟ್ ಹೇಳ್ತಾ ಇದ್ದೆ ನಾನು. ಲಗ್ನ ಫಾಲ್ಸ್ ಇನ್ ಆಡ್ ಸೈನ್ ಇಫ್ ಮೆರ್ಕುರಿ, ಜುಪಿಟರ್, Venus are powerless. If Saturn has middle strength, Sun, Moon, Mercury, Mars in temperament, free behavior in sexual intercourse. ಯಾವುದೇ ಒಂದು ಸ್ತ್ರೀ ಜಾತಕದಲ್ಲಿ ಆಡ್ ಸೈನ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂಥದ್ದು. ಈವನ್ ಅಂಡ್ ಆಡ್ ಅಂತ ನಾವು ನೋಡ್ತೀವಿ. ಆಡ್ ಅಂದಾಗ ಒಂದು ಬೆಸ ಸಂಖ್ಯೆಗಳು. ಸಾರಿ, ಬುಧ, ಗುರು ಮತ್ತೆ ಶುಕ್ರ ಒಂದು ಜಾತಕದಲ್ಲಿ ಅಲ್ಲಿ ಪವರ್ ಆಗಿರಬಾರದು. ಶನಿ ಮಧ್ಯ ಪವರ್ ಇರಬೇಕು. ಸೂರ್ಯ, ಚಂದ್ರ, ಕುಜ ಆ ಸ್ತ್ರೀ ಜಾತಕದಲ್ಲಿ ತುಂಬಾ ಪವರ್ಫುಲ್ ಆಗಿದ್ದಾಗ ಅವಳಿಗೆ ತುಂಬಾ ಆಸಕ್ತಿ, ಫ್ರೀ ಮೈಂಡೆಡ್ ಇರುತ್ತೆ, ತುಂಬಾ ಒಳ್ಳೆ ಸೆಕ್ಷುಯಲ್ ಬಿಹೇವಿಯರ್ ಇರುತ್ತೆ ಅನ್ನುವಂಥದ್ದನ್ನ ನಾವು ಆ ಜಾತಕ, ಸ್ತ್ರೀ ಜಾತಕ ನೋಡಿದ ತಕ್ಷಣ ಕಂಡುಹಿಡಿಬಹುದು. ನೆಕ್ಸ್ಟ್ 8ನೇ ಪಾಯಿಂಟ್. ಇಫ್ ಲಗ್ನ ಫಾಲ್ಸ್ ಇನ್ ಅನ್ ಈವನ್ ಸೈನ್, ಇಫ್ ಪವರ್ಫುಲ್ ಜುಪಿಟರ್, ಮೆರ್ಕುರಿ, Venus joins with Moon in any sign, she will have religious wisdom and philosophical knowledge. ನೀವು ಯಾವುದೇ ಒಂದು ಜಾತಕ ತಗೊಂಡಾಗ ಲಗ್ನ ಯಾವ್ದಾಗಿರ್ಬೇಕು? ಈವನ್ ಸೈನ್ ಆಗಿರ್ಬೇಕು. ಈವನ್ ಅಂದಾಗ ಸಮ ಜಾತಕ. ಯಾಕಂದ್ರೆ ಎಲ್ಲರೂ ಜ್ಯೋತಿಷ್ಯ ಕಲ್ತಿರೋರೇ ಇದ್ದೀರಾ ಅಥವಾ ಇನ್ನು ಹೊಸಬ್ರು ಇದ್ದೀರಾ? ಎಲ್ಲ ಕಲ್ತಿರೋರೆ ಅಂತ ನಾನು ಅನ್ಕೊಂತೀನಿ. ಈವನ್ ಸೈನ್ ಅಂದಾಗ ಬೆಸ ಸಂಖ್ಯೆ ಲಗ್ನಗಳು 2, 4, 6, 8 ಆ ತರ ಇದ್ದು ಅಲ್ಲಿ ಗುರು, ಬುಧ ಮತ್ತೆ ಶುಕ್ರ ಮತ್ತೆ ಅದ್ರ ಜೊತೆಗೆ ಚಂದ್ರ ಪವರ್ಫುಲ್ ಆಗಿದ್ದಾಗ ಅಂತ ಸ್ತ್ರೀಯು ರಿಲಿಜಿಯಸ್ ಆಗಿರ್ತಾಳೆ, ಆಧ್ಯಾತ್ಮಿಕವಾಗಿರ್ತಾಳೆ, ಫಿಲಾಸಫಿಕಲ್ ನಾಲೆಜ್ ಇರುತ್ತೆ ಅನ್ನೋದನ್ನ ಒಂದು ಸ್ತ್ರೀ ಜಾತಕ ನೋಡಿದ ತಕ್ಷಣ ಕಂಡುಹಿಡಿಬಹುದು. ನೆಕ್ಸ್ಟ್ 9ನೇ ಪಾಯಿಂಟ್. ಇಫ್ ರವಿ ಮೀನ್ಸ್ ಸನ್ ಆಕ್ಯುಪೈಸ್ ದ 7th aspected by an unfriendly planet, she will be neglected by her husband. ಯಾವುದೇ ನಾವು ಒಂದು ಸ್ತ್ರೀ ಜಾತಕ ನೋಡಿದಾಗ ಸ್ತ್ರೀ ಜಾತಕದಲ್ಲಿ 7ನೇ ಮನೆಯಲ್ಲಿ ಸೂರ್ಯನಿದ್ದು ಆ ಸೂರ್ಯನಿಗೆ ಶತ್ರು ಗ್ರಹಗಳು ಯಾವುದು? ರಾಹು, ಶನಿ, ಈ ತರ ಪಾಪಗ್ರಹಗಳು ನೋಡಿದಾಗ ಅವಾಗ ಆ ಸ್ತ್ರೀನ ಗಂಡ ನೆಗ್ಲೆಕ್ಟ್ ಮಾಡುವ ಸಾಧ್ಯತೆ ಇರುತ್ತೆ ಅನ್ನೋದನ್ನ ಪಾಯಿಂಟ್. ಇನ್ನೊಂದು ಪಾಯಿಂಟ್. ಇಫ್ ಕುಜ ಆಕ್ಯುಪೈಸ್ 7th and has the aspect of an unfriendly planet, she will become a widow in early life. ಯಾವುದೇ ಒಂದು ಸ್ತ್ರೀ ಜಾತಕ ತಗೊಳ್ಳಿ. ಸ್ತ್ರೀ ಜಾತಕದಲ್ಲಿ 7ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದು ಪಾಪಗ್ರಹಗಳ ದೃಷ್ಟಿ ಆ ಮಂಗಳನ ಮೇಲಿದ್ದಾಗ ನೀವು ಅವಾಗ ಪ್ರಶ್ನೆ ಇರ್ತಂದ್ರೆ, ಗುರುಜಿ ಮಂಗಳ ಕಟಕ ರಾಶಿಯಲ್ಲಿ ಬಲ ಇಲ್ವಲ್ಲ? ನಾನು ಹೇಳ್ತಾ ಇರೋದು ಜನರಲ್ ಆಸ್ಪೆಕ್ಟ್. ನೀವು ನೋಡ್ಬೇಕು ಮಂಗಳ ಎಲ್ಲಿ ವೀಕ್ ಆಗಿರ್ತಾನೆ? ಕಟಕ ರಾಶಿಯಲ್ಲಿ ವೀಕು. ಅಂತ ಕಡೆ ಯಾವ್ದಾದ್ರು ಪಾಪಗ್ರಹಗಳ ದೃಷ್ಟಿ ಬಿದ್ದ ತಕ್ಷಣ ಆ ಸ್ತ್ರೀ ಜಾತಕದಲ್ಲಿ ಏನಾಗುತ್ತೆ? ಅವಳು ವಿಡೋ ಆಗುವಂತದ ಚಾನ್ಸಸ್ ಇರುತ್ತೆ. ಹಂಗಂದಾಗ ಪುರುಷ ಜಾತಕನು ನೋಡ್ಬೇಕು, ಪುರುಷನಿಗೆ ಆಯುಷ್ ಚೆನ್ನಾಗಿದೆಯಾ ಅನ್ನೋದನ್ನ. ಇವೆಲ್ಲ ನಾನು ಪ್ರಿನ್ಸಿಪಲ್ ಪಾಯಿಂಟ್ಸ್ ನಿಮ್ಗೆ ಇಲ್ಲಿ, ಯಾಕಂದ್ರೆ ಕ್ಲಾಸ್ ಹೇಳ್ಬೇಕಾದ್ರೆ ನಿಮ್ಗೆಲ್ಲ ಯೂಸ್ ಆಗ್ಲಿ ಅಂತೇಳಿ ಒಂದು 10 ಪಾಯಿಂಟ್ಸ್ ನಿಮ್ಗೆ ಹೇಳಿದೀನಿ. ಈ 10 ಪಾಯಿಂಟ್ಸ್ ಆದ್ಮೇಲೆ ನಾನಿನ್ನು ಇವಾಗ ನಿಮ್ಗೆ 2 ಸಬ್ಜೆಕ್ಟ್, ಇವಾಗ 3 ಸಬ್ಜೆಕ್ಟ್ ಕವರ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ. ಇನ್ನೊಂದು ಚಂದ್ರ ಸ್ಥಿತ ತ್ರಿಂಶಾಂಶದಂತೆ ಸ್ತ್ರೀಯ ಗುಣ ಹೇಗಿರುತ್ತೆ, ಆಮೇಲೆ ತಿಥಿ ಆಧಾರಿತ ಒಂದು ಸ್ತ್ರೀಯ ಗುಣಲಕ್ಷಣಗಳು ಹೇಗಿರುತ್ತೆ ಅದೆಲ್ಲನೂ ಕೂಡ ಕವರ್ ಮಾಡ್ತೀನಿ. ಈಗ ನಾನು ಹೇಳಿರುವಂತಹ ಒಂದು 10 ಪಾಯಿಂಟ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದೆಯಾ?
ಕೇಳಿಸ್ತಾ ಇದೆಯಾ ನಾನು ಹೇಳೋದು? ಎಲ್ಲರನ್ನು ಏನಿಲ್ಲ ಗುರುಗಳೇ. ಇಲ್ಲ ಹಾ, ಸರ್. ಕೇಳಿಸ್ತಾ ಇದೆ. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ನಾನು ಹೇಳಿದ್ರಲ್ಲಿ ಏನೋ ಡೌಟ್ ಇಲ್ಲ ತಾನೆ? ಇಲ್ಲ ಇಲ್ಲ ಓಕೆ, ಗುರು. ಗುರುಗಳೇ ಒಂದ್ ನಿಮಿಷ ಹೇಳಿ. ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ. ಯಾರು ಮಾತಾಡ್ತಿರೋದು? ಏನ್ ಹೆಸರು ಹೇಳಿ. ಗುರು ಮತ್ತೆ ಬುಧ ಶುಕ್ರ ಒಂದೇ ಮನೇಲಿ ಅದು ಲಗ್ನ ಆಗಿರ್ಬೇಕಾ ಅಥವಾ ಯಾವುದೇ ಮನೇಲಿ ಇದ್ರೂ ಆಧ್ಯಾತ್ಮಿಕ ಇರುತ್ತಾ ಅಂತ? ಆಧ್ಯಾತ್ಮಿಕದ ಬಗ್ಗೆ ನೀವು ಕೇಳ್ತಾ ಇದ್ದೀರಾ? ಎಸ್. ನಾನೇನ್ ಹೇಳಿದೆ? ಲಗ್ನ ಫಾಲ್ಸ್ ಇನ್ ಈವನ್ ಸೈನ್. ಈವನ್ ಅಂದಾಗ ಸಮಸಂಖ್ಯೆ ಲಗ್ನ ಆಗಿರ್ಬೇಕು. ಆಮೇಲೆ ಗುರು ಬುಧ ಶುಕ್ರ ಪವರ್ಫುಲ್ ಆಗಿರ್ಬೇಕು ಆ ಜಾತಕದಲ್ಲಿ. ಅಂತಹ ಜಾತಕೀಯ ಸ್ತ್ರೀ ರಿಲಿಜಿಯಸ್ ಆಗಿರ್ತಾರೆ. ಯಾರು ಕೇಳಿದ ಹೆಸರು ಹೇಳಲ್ಲ, ನೀವು ಗೊತ್ತೇ ಆಗಲ್ಲ. ನಾಗರತ್ನ ಅಂತ ಕ್ಲಿಯರ್ ಆಯ್ತಮ್ಮ ನಾಗರತ್ನ? ಓಕೆ ಸರ್. ಇನ್ನು ಯಾರಿಗಾದ್ರು ಡೌಟ್ ಇದೆಯಾ? ಸರ್ ಫೋರ್ತ್ ಪಾಯಿಂಟ್ ಒಂದ್ಸಲ ರಿಪೀಟ್ ನಾನು ಮತ್ತೆ ಮಾಡ್ಬೋದಾ? ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ. ಆಮೇಲೆ ಮತ್ತೆ ಇದನ್ನ ನೀವು ಕೇಳಿದ್ರೆ ಮತ್ತೆ ಆ ಟಾಪಿಕ್ ಈ ಟಾಪಿಕ್ ಎಲ್ಲ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಅಷ್ಟೇ. ಗುರುಗಳೇ, ಗುರು ಬಂದ್ಬಿಟ್ಟು 6, 8 ಅಂದ್ರೆ ದುಸ್ಥಾನ ಆಗುತ್ತೆ ಅಲ್ವಾ? ಏನು ದುಸ್ತನ ಆಗುತ್ತೆ? ಅಲ್ಲ, ಈವನ್ ಸೈನ್ ಅಲ್ಲಿ ಗುರು ಬಂದ್ಬಿಟ್ಟು ಇದ್ದಾಗ ರಿಲಿಜಿಯಸ್ ಆಗಿರ್ತಾರೆ ಅಂದ್ರೆ 6, 8 ಎಲ್ಲ ದುಸ್ಥಾನ ಆಗುತ್ತಲ್ಲ, ಪರವಾಗಿಲ್ವಾ ಅಂತ. ಗುರು ಅಂದ್ರೆ ಯಾವಾಗ್ಲೂ ಕೂಡ ಶುಭ ಗ್ರಹ. ನಾನು ಹೇಳ್ತಾ ಇರೋದು ಏನು, ನೀವು ಲಗ್ನ ತಗೋಬೇಕು. ಗುರು ಲಗ್ನದಲ್ಲಿ ಇರ್ತಾನೆ ಅಂತಲ್ಲ. ಲಗ್ನದಿಂದ 8ನೇ ಮನೇಲಿ ಇದ್ದಾಗ ಅಂತ ನಾನು ಕೇಳಿ. ಲಗ್ನದಿಂದ 8ನೇ ಮನೇಲಿ ಇದ್ರು ನೀವು ವೃಷಭ ಲಗ್ನ ತಗೊಳ್ಳಿ. ವೃಷಭ ಲಗ್ನಕ್ಕೆ ಗುರು ಲಾಭಾಧಿಪತಿ ತಾನೆ. ಹೌದು ಸರ್. ಅಷ್ಟಮದಲ್ಲಿ ಗುರು ಇದ್ರೆ ಏನ್ ಮಾಡ್ತೀರಾ? ಗುಪ್ತ ವಿದ್ಯೆಗಳನ್ನ ಕಲಿತೀರಾ. ನೀವೊಂದು ಜ್ಯೋತಿಷ್ಯ ಕಲಿಬೇಕು ಅಂದ್ರೆ ಗುರು ಅಷ್ಟಮದಲ್ಲಿ ಇದ್ರೆ ಇವೆಲ್ಲ ಜ್ಯೋತಿಷ್ಯ ಗುಪ್ತ ವಿದ್ಯೆಗಳನ್ನೆಲ್ಲ ಕಲಿಬೋದಲ್ಲ. ಓಕೆ ಗುರು, ಥ್ಯಾಂಕ್ ಯು ಗುರು. ಒಳ್ಳೊಳ್ಳೆ ವಿದ್ಯೆಯನ್ನ ಕಲಿಸ್ತಾನೆ ನಿಮ್ಗೆ. ಓಕೆ ಗುರು. ಅವಾಗ ನಿಮ್ಗೆ ಜ್ಯೋತಿಷ್ಯ ಅಂದ್ರೆ ಏನ? ಅದೆಲ್ಲ ಫಿಲಾಸಫಿ, ಇದೆಲ್ಲಾನು ನಾಲೆಡ್ಜ್ ಅಲ್ವಾ? ಹೌದು ಗುರುಗಳು. ಯಾರೋ ಸುಧಾ ಥ್ಯಾಂಕ್ ಯು ಗುರು. ಕ್ವಶನ್ ಹಾಕಿದ್ದಾರೆ. ಪ್ಲೀಸ್ ರಿಪೀಟ್ 4th ಪಾಯಿಂಟ್ ಅಂತ. 4th ಅಲ್ಲಿ ಏನ್ ಹೇಳಿದೆ? ಇಫ್ ಸ್ಯಾಟರ್ನ್ ಆಕ್ಯುಪೈಸ್ ದ 7 ವಿತ್ ಎವಿಲ್ ಆಸ್ಪೆಕ್ಟ್ಸ್ ದ ವುಮನ್ ವಿಲ್ ಬಿ ಅನ್ಮ್ಯಾರಿಡ್. ಏನೋ ಡೌಟ್ ಇದ್ರೆ ನೀವು ಬೇಕಾದ್ರೆ ವಾಯ್ಸ್ ಅಲ್ಲಿ ಕೇಳಿ, ಹೆಸರು ಹೇಳ್ಬಿಟ್ಟು ಕೇಳಿ. ಇಲ್ಲ ನೀವು ಯಾರು ಕೇಳ್ತಿದ್ರ ಅಂತ ನಮಗೂ ನೋಡಕ್ಕೆ ಆಗಲ್ಲ. ಎಲ್ಲರಿಗೂ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ಅಲ್ವಾ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ. ಯಾಕಂದ್ರೆ ನೀವೆಲ್ಲ ಇವಾಗ ಕ್ಲಾಸ್ ಮಾಡ್ತಾರೆ, ಭಾಷಣ ತರ ಮಾಡಿದ್ರೆ ಚೆನ್ನಾಗಿರಲ್ಲ. ನೀವೆಲ್ಲ ಇಂಟರಾಕ್ಟ್ ಆಗಿದ್ರೆ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ತಾ ಇದೆಯಾ ಅಥವಾ ನಾವು ಕೊಟ್ಟಿರೋ ನಾಲೆಜ್ ನಿಮ್ಗೆ ಯೂಸ್ ಆಗ್ತಿದ್ಯಾ ಅನ್ನೋದು ಬಹಳ ಪ್ರಾಮುಖ್ಯತೆ ಆಗಿರುತ್ತೆ. ಈಗ ತ್ರಿಂಶಾಂಶ ಎಲ್ಲರಿಗೂ ಗೊತ್ತಾ? ತ್ರಿಂಶಾಂಶ ಅಂದ್ರೆ ಇಲ್ಲ ಸರ್. ತ್ರಿಂಶಾಂಶ ಅಂದ್ರೆ ಒಂದು ರಾಶಿನ 30 ಭಾಗ ಮಾಡಬೇಕು. ಅವಾಗ 30 ಭಾಗ ಮಾಡಿದಾಗ 30ನ್ನ ಡಿವೈಡೆಡ್ ಮಾಡಿದಾಗ ನಿಮಗೆ 1 ಡಿಗ್ರಿ ಬರುತ್ತೆ. ಅದರಲ್ಲಿ ಬೆಸರಾಶಿಗಳು ಮತ್ತು ಸಮರಾಶಿಗಳು. ಬೆಸರಾಶಿಗಳನ್ನ ಪುರುಷ ರಾಶಿಗಳು, ಸಮರಾಶಿಗಳನ್ನ ಸ್ತ್ರೀ ರಾಶಿಗಳು ಅಂತ ಕರೀಲಾಗುತ್ತೆ. ಎಲ್ಲರೂ ಬರ್ಕೊಳ್ಳಿ. ಆಮೇಲೆ ಇವಾಗ ನಿಮ್ಮ ಸ್ತ್ರೀ ಜಾತಕದಲ್ಲಿ ನೀವೇ ಹೇಗೆ ಅನ್ನೋದನ್ನ, ಅಥವಾ ನೀವು ಬೇರೆ ಯಾರ್ದ ಆಗಿದ ತಕ್ಷಣ ನೋಡಿದ ತಕ್ಷಣ ಕಂಡುಹಿಡಿಬಹುದು. ಇಲ್ಲ ಅಂದ್ರೆ ಈಗೆಲ್ಲಾನು ತ್ರಿಂಶಾಂಶ D30 ಬರುತ್ತೆ ಚಾರ್ಟ್. ನೀವೆಲ್ಲ ಬೇಕಾದ್ರೆ ನಿಮ್ಮ ಜಾತಕ ಕುಂಡ್ಲಿಗಳು ಹಾಕ್ಬಿಟ್ರೆ ಆಪ್ಗಳಲ್ಲಿ ಕಂಪ್ಯೂಟರ್ ಎಲ್ಲ ಬರುತ್ತೆ. ಆದ್ರೆ ಇವಾಗ ಫಸ್ಟ್ ನೀವು ಸ್ಟಡಿ ಮಾಡಿ ತಿಳ್ಕೊಂಡ್ರೆ ಕೇಳಿಸ್ತಾ ಇಲ್ವಾ? ಸರ್ ಏನೋ ಡಿಸ್ಟರ್ಬ್ ಆಗ್ತಿದೆ ಸರ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ವಮ್ಮ? ಕೇಳಿಸ್ತಾ ಇದೆ ಸರ್. ಯಾರು ಮಾತಾಡ್ತಾ ಇದ್ದಾರೆ? ಓಕೆ, ಯಾರು ಮಾತಾಡ್ಬೇಡಿ ದಯವಿಟ್ಟು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಬೇರೆಯವ್ರಿಗೆ ಇಂಟ್ರೆಸ್ಟ್ ನ ಕಳಿಬೇಡಿ. ಯಾಕಂದ್ರೆ ಬೇರೆಯವ್ರಿಗೆ ನನಗೂ ಟೈಮ್ ಸೇವ್ ಆಗ್ಬೇಕು. ನೀವು ಪಾಪ ನನಗಿಂತನೂ ನೀವೆಲ್ಲ ಪಾಪ ಫಸ್ಟ್ ಕ್ಲಾಸ್ ಕೇಳಿ 2ನೇ ಕ್ಲಾಸಲ್ಲಿ ರಾತ್ರಿ ಇಷ್ಟೊತ್ತಾದ್ರೂ ಕೂತಿರೋದೇ ಬಹಳ ದೊಡ್ಡದು. ಮೇಘನಾ ವರ್ಷ ಮೇಡಮ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಅವ್ರು ಕಷ್ಟಪಟ್ಟಿರೋದು ನಿಮ್ಗೆಲ್ಲ ಫಲ ಸಿಗ್ಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೇ. ಚಂದ್ರಸ್ಥಿತ ತ್ರಿಂಶಾಂಶದಂತೆ ಸ್ತ್ರೀಯ ಗುಣ, ಸ್ತ್ರೀ ಗುಣ ಹೇಗಿರುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಬೇಕಪ್ಪ. ಯಾರೇ ಒಂದು ಸ್ತ್ರೀ ಜಾತಕ ಕೊಡ್ತಾರೆ, ಅವಾಗ ಈ ಸ್ತ್ರೀ ಹೇಗೆ ಅನ್ನೋದು ಕಂಡುಹಿಡಿಯೋದು ಹೇಗೆ ಅಂದಾಗ
ಪುರುಷ ರಾಶಿ ನಿಮ್ಗೆಲ್ಲ ಗೊತ್ತಿದೆ, 2 ರಾಶಿ ಇದೆ, ಬೆಸರಾಶಿ ಸಮರಾಶಿ, ಅಥವಾ ಪುರುಷ ರಾಶಿ ಸ್ತ್ರೀ ರಾಶಿ. ಎಲ್ಲರಿಗೂ ಗೊತ್ತಿದೆಯಾ ಗೊತ್ತಿಲ್ವೋ? ಗೊತ್ತಿದೆ ಗುರುಗಳೇ, ಗೊತ್ತಿದೆ ಗುರು. ನೋಡ್ಕೊಳ್ಳಿ, ಪುರುಷ ರಾಶಿಯಲ್ಲಿ ಯಾವುದೇ ರಾಶಿಯಾದ್ರೂ 0 ಡಿಗ್ರಿಯಿಂದ 5 ಡಿಗ್ರಿವರೆಗೆ ಕುಜ ಅಧಿಪತಿ. 0 ಇಂದ 5 ಡಿಗ್ರಿ ಕುಜ ಅಧಿಪತಿ. 6 ಡಿಗ್ರಿಯಿಂದ 10 ಡಿಗ್ರಿವರೆಗೂ ಶನಿ ಅಧಿಪತಿ. 11 ಡಿಗ್ರಿಯಿಂದ 18 ಡಿಗ್ರಿವರೆಗೂ ಗುರು ಅಧಿಪತಿ. 19 ಡಿಗ್ರಿಯಿಂದ 25 ಡಿಗ್ರಿವರೆಗೂ ಬುಧ ಅಧಿಪತಿ. 26 ಡಿಗ್ರಿಯಿಂದ 30 ಡಿಗ್ರಿವರೆಗೂ ಶುಕ್ರ ಅಧಿಪತಿ. ಇದು ಪುರುಷ ರಾಶಿಯಲ್ಲಿ, ಅಂದ್ರೆ ಬೆಸ ರಾಶಿಯಲ್ಲಿ. ಇನ್ನ ಸಮರಾಶಿಯಲ್ಲೂ ಕೂಡ ಅದೇ ತರ ಬರ್ಕೊಳ್ಳಿ. 0 to 5 ಡಿಗ್ರಿ ಶುಕ್ರ, 6 ಡಿಗ್ರಿ ಟು 10 ಡಿಗ್ರಿ ಬುಧ, ಆಮೇಲೆ 11 ಡಿಗ್ರಿ ಟು 18 ಡಿಗ್ರಿ ಗುರು, 19 ಡಿಗ್ರಿ 25 ಶನಿ, ಆಮೇಲೆ 26 ಡಿಗ್ರಿಯಿಂದ 30 ಕುಜ. ಈ ಗ್ರಹಗಳು ಇಷ್ಟು ಡಿಗ್ರಿ 0 ಡಿಗ್ರಿಯಿಂದ 5 ಡಿಗ್ರಿವರೆಗೂ ಯಾರು ಆಳ್ತಾರೆ ಪುರುಷ ರಾಶಿಯಲ್ಲಿ, ಮತ್ತೆ ಸಮರಾಶಿಯಲ್ಲಿ ಯಾರು ಆಳ್ತಾರೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ. ಇವಾಗ ಚಂದ್ರ ಸ್ಥಿತ, ನೀವೆಲ್ಲ ಯಾರು ಸ್ತ್ರೀಯರಿದ್ರೆ ನಿಮ್ಮ ಚಂದ್ರ ಸ್ಥಿತವನ್ನ ನೀವು ನೋಡ್ಕೋಬೇಕು. ಎಷ್ಟು ಡಿಗ್ರಿನಲ್ಲಿ ಚಂದ್ರ ಇದೆ. ಇನ್ನೊಂದ್ಸಲ ರಿಪೀಟ್ ಮಾಡಿ ಸರ್ ಪ್ಲೀಸ್. ಓಕೆ, ನೀವು ಬಹಳ ಶಾರ್ಪ್ ಮಾಡಬೇಕು. ಒಂದ್ಸಲ ಹೇಳಿದ ತಕ್ಷಣನೇ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಬೆಳೆಸ್ಕೋಬೇಕು, ಹೌದಾ ಅಲ್ವಾ? ಈಗ ನೋಡಿ, ತ್ರಿಂಶಾಂಶ ಅಂದ್ರೆ ಒಂದು ರಾಶಿಯನ್ನ 30 ಭಾಗ ಮಾಡ್ಬೇಕು. ನಿಮ್ಗೆ ಯಾವ್ದು ಗೊತ್ತಾಗಿಲ್ಲ, ಪುರುಷ ರಾಶಿಯಲ್ಲಿ ಬರ್ಕೊಳ್ಳಿ. 0 to 5 ಡಿಗ್ರಿ ಮಂಗಳ ಆಡಳಿತ ನಡೆಸ್ತಾನೆ. 6 ಡಿಗ್ರಿ ಟು 10 ಡಿಗ್ರಿ ಶನಿ ಆಡಳಿತ. 11 ಡಿಗ್ರಿ ಟು 18 ಡಿಗ್ರಿ ಗುರು ಆಡಳಿತ. 19 ಡಿಗ್ರಿ ಟು 25 ಡಿಗ್ರಿ ಬುಧ ಆಡಳಿತ. 26 ಡಿಗ್ರಿಯಿಂದ 26 ಟು 30 ಡಿಗ್ರಿ ಶುಕ್ರನ ಆಡಳಿತ ನಡೆಯುತ್ತೆ. ಆಯ್ತಾ? ಎಲ್ಲ ಬರ್ಕೊಳ್ಳೋದು. ನೀವು ಇದು ಬರ್ಕೊಂಡ್ರೆ ನಾನು ಮುಂದೆ ಹೇಳೋ ಪಾಯಿಂಟ್ ನಿಮ್ಗೆ ಅರ್ಥ ಆಗೋದು. ಬರ್ಕೊಳ್ಬೇಕು. ನಿಮಿಷಾಂಶ ಗೊತ್ತಾಗ್ಬಿಡ್ಬೇಕು. ಇವಾಗ ಇನ್ನ ನೆಕ್ಸ್ಟ್ ಸಮರಾಶಿಗಳು ಅಂದ್ರೆ ಸ್ತ್ರೀ ರಾಶಿಗಳು ಅಂತ ಹೆಡ್ಡಿಂಗ್ ಹಾಕೊಳ್ಳಿ. ಇದೇ ತರ 0 to 5 ಡಿಗ್ರಿ ಶುಕ್ರ ಬರ್ತಾನೆ. 6 ಡಿಗ್ರಿ ಟು 10 ಡಿಗ್ರಿ ಬುಧ ಬರ್ತಾನೆ. 11 ಡಿಗ್ರಿ ಟು 18 ಡಿಗ್ರಿ ಗುರು ಬರ್ತಾನೆ. 19 ಡಿಗ್ರಿ ಟು 25 ಡಿಗ್ರಿ ಶನಿ ಬರ್ತಾನೆ. 26 ಡಿಗ್ರಿ ಟು 30 ಡಿಗ್ರಿ ಮಾರ್ಸ್ ಮಂಗಳ ಗ್ರಹ ಬರ್ತಾನೆ. ಆಯ್ತಾ? ಆಯ್ತು ಗುರುಜಿ. ಆಯ್ತು ನೋಡಿ, ಅವಾಗ ಜಾತಕದಲ್ಲಿ ಯಾವುದೇ ಸ್ತ್ರೀ ಜಾತಕದಲ್ಲಿ ಚಂದ್ರನು ಕುಜ ತ್ರಿಂಶಾಂಶದಲ್ಲಿದ್ದರೆ ಆ ಸ್ತ್ರೀಯಳು ದುಷ್ಟಳು ಅಂತ ಕಂಡುಹಿಡಿಯುವುದು. ಯಾವುದೇ ಶನಿಯ ತ್ರಿಂಶಾಂಶದಲ್ಲಿದ್ದರೆ ಸೇವಕಿಯು. ಗುರುವಿನ ತ್ರಿಂಶಾಂಶದಲ್ಲಿದ್ದರೆ ಉತ್ತಮ ಗುಣದವಳು. ಬುಧ ತ್ರಿಂಶಾಂಶದಲ್ಲಿದ್ದರೆ ಮಾಯಾವಿಯು. ಶುಕ್ರ ತ್ರಿಂಶಾಂಶದಲ್ಲಿದ್ದರೆ ದೋಷದಿಂದ ಕೂಡಿದವಳು ಆಗುವಳು ಅನ್ನೋದನ್ನ ತ್ರಿಂಶಾಂಶದಂತೆ ನಾವು ಕಂಡುಹಿಡಿಬಹುದು. ಅರ್ಥ ಆಗಿಲ್ಲ ಅನ್ಸುತ್ತೆ. ಎಷ್ಟೋ ಜನಕ್ಕೆ ಅರ್ಥ ಆಗಿದೆ, ಅರ್ಥ ಆಗಿಲ್ವಾ? ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಹೇಳಿ. ಅದೆಲ್ಲ ಅನ್ಮ್ಯೂಟ್ ಮಾಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ರಿಪೀಟ್ ಮಾಡಿ ಸರ್, ರಿಪೀಟ್ ಮಾಡಿ ಗುರುಗಳೇ ಇನ್ನೊಂದ್ಸಲಿ. ಗೊತ್ತಾಗಿಲ್ಲ ಹೇಳಿ ಸರ್. ಎಷ್ಟು ಜನ ಗೊತ್ತಾಗಿಲ್ಲ? ಗುರುಗಳೇ ತ್ರಿಂಶಾಂಶ ಅಂದ್ರೆ ಏನು ಅಂತ ಗೊತ್ತಾಗಿಲ್ಲ. ವರ್ಗ ಕುಂಡಲಿಗಳು ನಿಮ್ಗೆಲ್ಲ ಕ್ಲಾಸಲ್ಲಿ ಪಾಠ ಮಾಡಿಲ್ವಾ? ಇಲ್ಲ ಗುರುಗಳೇ, ಅದು ಗೊತ್ತಿಲ್ಲ. ತ್ರಿಂಶಾಂಶ ಅಂದ್ರೆ ಒಂದು ರಾಶಿನ 30 ಡಿಗ್ರಿ ಮಾಡೋದು. 30 ಡಿಗ್ರಿ ಎಷ್ಟು? ಒಂದು ರಾಶಿ ಎಷ್ಟಿರುತ್ತಮ್ಮ? 30 ಡಿಗ್ರಿ. 30 ಡಿಗ್ರಿ. 30 ಡಿಗ್ರಿ. 30 ಡಿಗ್ರಿ. ಒಂದೊಂದು ಡಿಗ್ರಿ ಮಾಡಿ. ಒಂದೊಂದು ಡಿಗ್ರಿ ಮಾಡ್ತಾ ಹೋದ್ರೆ 30 ಡಿಗ್ರಿ ಆಗುತ್ತಲ್ವಾ? ಹಲೋ? ಹಾ ಗುರುಗಳೇ. ಹಾ, ಇವಾಗ ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಜಾತಕ ನಿಮ್ಗೆಲ್ಲ ಜಾತಕ ಕುಂಡ್ಲಿ ಹಾಕಕ್ ಬರುತ್ತಾ? ಬರುತ್ತೆ. ಬರುತ್ತೆ ಗುರುಗಳೇ. ಹೌದು, ಬರುತ್ತೆ ಗುರುಗಳೇ. ಬರುತ್ತೆ ನೋಡಿ. ಈಗ ತ್ರಿಂಶಾಂಶ ಅಂದಾಗ ನೀವೆಲ್ಲ ಯಾವ ಡಿಗ್ರಿ ಅಂದಾಗ
ನಿಮ್ ಚಂದ್ರ ಯಾವ ಡಿಗ್ರಿಲಿ ಇದ್ದಾನೆ ಅಂತ ನೀವ್ ಹೇಳಿದ್ರೆ ಅವಾಗ ನೀವು ಯಾವ ತ್ರಿಂಶಾಂಶದಲ್ಲಿ ಬರ್ತೀರಾ ಅಂತ ಕಂಡುಹಿಡಿಬಹುದು ನಿಮ್ ಜಾತಕದಲ್ಲಿ. ಬೇಸ್ ಇವಾಗ ಯಾರ್ದು ನೀವೆಲ್ಲ ಯಾರು ಯಾವ ರಾಶಿಯವರು, ನೀವು ಯಾರು ಯಾವ ಧನಸ್ಸು ಲಗ್ನ ಅಂದಾಗ ಬೆಸ ಬರುತ್ತೆ. ಲಗ್ನ ಬೇಡ, ರಾಶಿ ಕೇಳ್ತಾ ಇದ್ದೀನಿ ನಾನು. ರಾಶಿ ಅದೇ ಇವಾಗ ಮಿಥುನ ರಾಶಿ ಅಂದ್ರೂ ಬೆಸ ಬರುತ್ತೆ. ಬೆಸ ಸಮ ಬೆಸ. ಹಾ, ಅದು ಕರೆಕ್ಟ್. ನೀವು ಯಾವ ರಾಶಿ ಎಂದಾಗ ನಿಮ್ ಚಂದ್ರ ಎಷ್ಟು ಡಿಗ್ರಿನಲ್ಲಿ ಇದ್ದಾನೆ? ಓಕೆ. ಚಂದ್ರ ಮೇಷ ಕುಂಭರಾಶಿಯಲ್ಲಿ ರಾಶಿಯಾಗ್ಲಿ, ವೃಷಭ 24 ರಾಶಿಯಾಗ್ಲಿ. ಡಿಗ್ರಿ ಇದ್ದಾನೆ ಗುರುಗಳೇ. ಹಾ, ಚಂದ್ರ ಕುಂಭರಾಶಿಯಲ್ಲಿ 24 ಡಿಗ್ರಿಲಿ ಇದ್ದಾನೆ. ಹಾ, ಕುಂಭ ರಾಶಿಯಲ್ಲಿ ಚಂದ್ರ 24 ಡಿಗ್ರಿಲಿ ಇದ್ದಾನೆ. ಹೌದು ಕುಂಭ ರಾಶಿ ಯಾವುದು? ಸಮರಾಶಿನ ಬೆಸ ರಾಶಿನ? ಬೆಸರಾಶಿ ಗುರುಗಳೇ. ಸಮರಾಶಿ ತಾನೆ, 11 ತಾನೆ. ಹೌದು ಬೆಸ ಸರ್. ರಾಶಿ. ಬೆಸ ರಾಶಿ. ಬೆಸ ಹಾ, 11 ಅಂದ್ರೆ ಯಾವುದು? ಬೆಸ ಬೆಸರಾಶಿ ಗುರುಗಳೇ. ಹಾ, ಬೆಸ ರಾಶಿ ಅಲ್ವಾ? ಹೌದು. ಹಾ, ಎಷ್ಟನೇ ಡಿಗ್ರಿಲಿ ಇದ್ದಾನೆ? 24ನೇ ಡಿಗ್ರಿ. ಚಂದ್ರ 24 ಡಿಗ್ರಿಲಿ ಇದ್ದಾನೆ. ಹಾ, 24, 21ರಿಂದ 25ವರೆಗೂ ಯಾವುದು ಆಡಳಿತ ನಡೆಸೋದು? ಗುರು. ಬುಧ. 21ರಿಂದ 25 ಸ್ತ್ರೀ ರಾಶಿಯಲ್ಲಿ. ಹೌದು. ಹಾ, ಅವಾಗ ಏನಾಗುತ್ತೆ? ಗುರು ಆಡಳಿತ ಅಂದ್ರೆ ಆ ಸ್ತ್ರೀಯು ಉತ್ತಮ ಗುಣದವಳು. ಓಕೆ. ಅರ್ಥ ಆಯ್ತಾ? ಹ್ಞೂ ಗುರುಗಳೇ. ಹಾ, ಹಾಗೆ ಇನ್ನೊಂದ್ಸಲ ಹೇಳ ಅದನ್ನ, ಅಥವಾ ಯಾರಿಗಾರು ಅರ್ಥ ಆಗಿಲ್ವಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇಲ್ಲ ಅರ್ಥ ನಾನೇ ಆಯ್ತು ಗುರು. ಎಲ್ಲರಿಗೂ ನಾನೇ ಒಂದ್ ಜಾತಕ ಕೊಡ್ಲಿಲ್ಲ? ರಾಶಿಯಲ್ಲಿ 19ರಿಂದ 25 ಶನಿ ಅಲ್ವಾ ಗುರುಗಳೇ? ಯಾವ್ದ್ರಲ್ಲಿ? 19ರಿಂದ 25 ಡಿಗ್ರಿ ಶನಿ. ರಾಶಿಗಳಲ್ಲಿ 25 ಪುರುಷ ಪುರುಷ 19ರಿಂದ ರಾಶಿಯಲ್ಲಿ. 25 ಡಿಗ್ರಿ. 19ರಿಂದ 25 ಪುರುಷ ಜಾತಕದಲ್ಲಿ ಬುಧ ಇದೆಯಲ್ಲ. ಹಾ, ಬರುತ್ತೆ 19ರಿಂದ ಪುರುಷ 25 ಆದ್ರೆ. ಸ್ತ್ರೀ ರಾಶಿಗಳಲ್ಲಿ ಶನಿ. ಹಾ, ಸ್ತ್ರೀ ರಾಶಿಯಲ್ಲಿ ಶನಿ ಗುರುಗಳು. 26ರಿಂದ 25 ನೋಡಿ, 21ರಿಂದ 25 ಯಾರ್ಯಾರು ಅಂತ ಎಲ್ಲ ಹೇಳಿದೀನಿ. ಸಮರಾಶಿಯಲ್ಲಿ ಯಾರು? ಇನ್ನೊಂದ್ಸಲ ಬೇಕಾದ್ರೆ ಹೇಳ್ತೀನಿ, ನೋಡ್ಕೊಳ್ಳಿ. ಪುರುಷ ರಾಶಿಯಲ್ಲಿ ಅಂದ್ರೆ ಬೆಸ ರಾಶಿಯಲ್ಲಿ. ಬೆಸ ರಾಶಿ ಅಂದ ತಕ್ಷಣ ಹೇಳಿ ಎಲ್ಲರೂ, ಯಾವ ರಾಶಿ ಬರುತ್ತೆ? ಈಸಿ ಆಗುತ್ತೆ ನಿಮ್ಗೆ. 1, 3 ಮೇಷ, ಒಂದು ಮಿಥುನ, ಅಲ್ಲ, 1, 3, ಸಿಂಹ, 1, 3, 5, 7, 9, 11. ಆಮೇಲೆ 9, 11. 1, 3, 5, 1, 3, 7, 5, 9, 11 7, ಗುರುಗಳೇ. 9, 11. 11. ಓಕೆ, ಅದ್ ಬಿಟ್ರೆ ಇನ್ ಬೇಕಾದ ಸಮರಾಶಿಗಳು ಯಾವುದು? 2, 4, 2, 4, 6, 8, 10, 12. 12 ಅಲ್ವಾ? ಇವಾಗ ನೋಡಿ, ನಾನು ಇವಾಗ ಬೆಸ ರಾಶಿಗಳಲ್ಲಿ 0 to 5 ಡಿಗ್ರಿ ಮಂಗಳ ಗ್ರಹ ಆಳ್ತಾನೆ. ಅರ್ಥ ಆಯ್ತಾ? ಮೇಷ ರಾಶಿನಲ್ಲಿ ಯಾರಿಗೆ ಚಂದ್ರ 0 to 5 ಡಿಗ್ರಿ ಇದ್ದಾನೆ? ಹಲೋ, ಈಗ ಬರ್ಕೊಂಬಿಡಿ ಬೇಕಾರೆ. 0 to 5 ಡಿಗ್ರಿ ಕುಜ, 6 ಡಿಗ್ರಿಯಿಂದ 10 ಡಿಗ್ರಿ ಶನಿ, 11 ಡಿಗ್ರಿಯಿಂದ 18 ಡಿಗ್ರಿ ಗುರು, 19 ಡಿಗ್ರಿಯಿಂದ 25 ಡಿಗ್ರಿ ಬುಧ, 26 ಡಿಗ್ರಿಯಿಂದ 30 ಡಿಗ್ರಿ ಶುಕ್ರ. ಯಾವ್ದ್ರಲ್ಲಿ? ಮೇಷ, ಮಿಥುನ, ಸಿಂಹ, ತುಲಾ, ಆಮೇಲೆ 9ನೇದು ಧನಸ್ಸು, ಆಮೇಲೆ ಕುಂಭರಾಶಿ. ಅರ್ಥ ಆಯ್ತಾ? ಇವೆಲ್ಲಾನು ಕೂಡ ಬೆಸ ರಾಶಿಗಳು. ಸಮರಾಶಿಗಳಲ್ಲಿ 0 to 5 ಶುಕ್ರ, 0 ಡಿಗ್ರಿ to 5 ಡಿಗ್ರಿ, 6 ಡಿಗ್ರಿ to 10 ಡಿಗ್ರಿ ಮೆರ್ಕುರಿ ಬುಧ, ಆಮೇಲೆ 11 ಡಿಗ್ರಿ to 18 ಡಿಗ್ರಿ ಜುಪಿಟರ್, 19 ಡಿಗ್ರಿ to 25 ಶನಿ, ಆಮೇಲೆ 26 ಡಿಗ್ರಿಯಿಂದ 30 ಮಂಗಳ. ಅರ್ಥ ಆಯ್ತಾ? 2, 4, 6, 8, 10, 12. 2 ಅಂದಾಗ ವೃಷಭ ರಾಶಿ, 4 ಅಂದಾಗ ಕರ್ಕಾಟಕ ರಾಶಿ, 6 ಅಂದಾಗ 6ನೇ ರಾಶಿ ಯಾವುದು? ಕನ್ಯಾ ರಾಶಿ. ಹಾ, 8ನೇ ರಾಶಿ. 8ನೇ ರಾಶಿ ವೃಶ್ಚಿಕ ರಾಶಿ, ವೃಶ್ಚಿಕ. ಮಕರ, ಮೀನ. 8 ಅಂದಾಗ ಮೀನ್ ರಾಶಿ. ಅರ್ಥ ಆಯ್ತಾ? ಅದ್ರ ಆಧಾರದ ಮೇಲೆ ವರಹ ಮೀರರು ಏನ್ ಹೇಳ್ತಾರೆ ಅನ್ನೋದನ್ನ, ವರಹ ಮೀರರು ಏನ್ ಹೇಳ್ತಾರೆ, ತ್ರಿಂಶಾಂಶ ಫಲಗಳು ಹೇಗೆ ಹೇಳ್ತಾರೆ ಅನ್ನೋದನ್ನ ತಿಳಿಸ್ತಿಲ್ಲ ನಮಗೆ. ನೀವು ಯಾವುದೇ ಒಂದು ಸ್ತ್ರೀ ಜಾತಕ ತಗೋಬೇಕಾದ್ರೆ ಯಾರು ಚೆನ್ನಾಗಿ, ಓಕೆ, ಸುಮಾ ಅವ್ರಿಗೆ ವೆರಿ ಕ್ಲಿಯರ್ ಅಂಡ್ ಅಂಡರ್ಸ್ಟುಡ್, ವೆರಿ ಗ್ರೇಟ್, ಗುಡ್. ಈಗ ವರಹ ಮೀರರ ಪ್ರಕಾರ ತ್ರಿಂಶಾಂಶ ಫಲಗಳು ಹೇಗೆ ಅಂತ ನೋಡಿದಾಗ, ನಾವು ಒಂದು ಜಾತಕ ತಗೊಂಡಾಗ ಲಗ್ನ
ಪವರ್ಫುಲ್ ಆಗಿದೆಯಾ ಅಥವಾ ಚಂದ್ರ ಪವರ್ಫುಲ್ ಆಗಿದೆಯಾ ಅಂತ ನಾವು ತಿಳ್ಕೋಬೇಕು. ಯಾರು ಪವರ್ಫುಲ್ ಆಗಿರ್ತಾರೋ ನೋಡಿ, ಕುಜ ಕ್ಷೇತ್ರದಲ್ಲಿ ಕುಜ ತ್ರಿಂಶಾಂಶದಲ್ಲಿದ್ದರೆ ಜಾತಕಳು ದುಷ್ಟಳು. ಕುಜ ಕ್ಷೇತ್ರ ಅಂದ್ರೆ ಯಾವ್ದು ಹೇಳಿ? ಕುಜ ಆಡಳಿತ ಮಾಡೋ ರಾಶಿ ಯಾವುದು? ಮೇಷ ಮತ್ತು ಮೇಷ. ವೃಶ್ಚಿಕ. ಹಾ, ಮೇಷ ಮತ್ತು ವೃಷಿಕದಲ್ಲಿ ಅಲ್ಲಿ ಚಂದ್ರ ಏನಾನು ಇದ್ರೆ ಕುಜ ತ್ರಿಂಶಾಂಶದಲ್ಲಿ ಜಾತಕಳು ದುಷ್ಟಳು. ಶನಿ ತ್ರಿಂಶಾಂಶದಲ್ಲಿದ್ದರೆ ದಾನಿಯು. ಗುರು ತ್ರಿಂಶಾಂಶದಲ್ಲಿದ್ದರೆ ಸಾಧ್ವಿಯು. ಬುಧ ತ್ರಿಂಶಾಂಶ, ಬುಧ ಅಂದ್ರೆ ಬುಧ ರಾಶಿಗಳು ಯಾವುದು? ಮಿಥುನ ಮತ್ತು ಕನ್ಯಾದಲ್ಲಿ ಇದ್ರೆ ಚಂದ್ರ ಮಾಯಾವಿಯು. ಶುಕ್ರ ತ್ರಿಂಶಾಂಶದಲ್ಲಿದ್ದರೆ ಕೆಟ್ಟ ನಡತೆಯುಳ್ಳವಳು ಆಗುವಳು ಅಂತ ವರಹ ಮೀರರು ಹೇಳ್ತಾ ಇರೋದು. ಅದು ನಾನು ಪ್ರಾಕ್ಟಿಕಲ್ ಆಗು ನೋಡಿದ್ದೀನಿ, ಅದಕ್ಕೆ ನಿಮ್ಗೆ ತ್ರಿಂಶಾಂಶ ಫಲಗಳನ್ನ ಹೇಳ್ತಾ ಇರೋದು. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಪಾಪ ತುಂಬಾ ಟಾಪ್ ಒಂದ್ಸರಿ ರಿಪೀಟ್ ಮಾಡಿ ಸರ್ ಅದು. ಮಾಡಿದೆ. ಗುರುಕಡೆ ತಾವು ಆಯ್ತಾ ಲಗ್ನ ಫಸ್ಟ್ ನಾವು ಜಾತಕದಲ್ಲಿ ಲಗ್ನ ಸ್ಟ್ರಾಂಗ್ ಆಗಿದ್ದಾನ ಅಥವಾ ಚಂದ್ರ ಇರುವ ರಾಶಿ ಸ್ಟ್ರಾಂಗ್ ಆಗಿದ್ದಾನ ಅಂತೇಳಿ ಡಿಸೈಡ್ ಮಾಡ್ಬೇಕು ಅಂತ ಹೇಳಿದ್ರಿ. ಅಲ್ಲಿಂದ ನಾವು ಚಂದ್ರ ಸ್ಥಿತ ಐ ಮೀನ್ ಚಂದ್ರ ಎಲ್ಲಿ ಯಾವ ತ್ರಿಂಶಾಂಶದಲ್ಲಿ ಕುಳಿತಿರ್ತಾನೋ ಅದ್ರ ಬೇಸ್ ಮೇಲೆ ನಾವು ಹೇಳ್ಬೇಕಾ ಅಥವಾ ಲಗ್ನದಲ್ಲಿ ಎಲ್ಲಿ ಪವರ್ಫುಲ್ ಇದ್ದಾರೋ ಎರಡರಲ್ಲಿ ಯಾವ್ದಾದ್ರು ಒಂದು ತಗೋಬಹುದು. ಕುಜ ಪವರ್ಫುಲ್ ಇದ್ರೆ ಕುಜ ಲಗ್ನ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಸಾರಿ, ಚಂದ್ರ ಪವರ್ಫುಲ್ ಆಗಿದ್ರೆ ಜಾತಕದಲ್ಲಿ ಚಂದ್ರನ ನೋಡ್ಕೊಂಡು ಹೇಳ್ಬೋದು. ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೆ ಆ ರಾಶಿಯಿಂದ 30 ಭಾಗ ಗುರುಗಳೇ ಒಂದ್ ಹೇಳ ಗುರುಗಳೇ. ಏನ್ ಹೆಸರು ಹೇಳಿ? ಚಂದ್ರನಿಂದ ತಗೊಂಡ್ರೆ ನಿಮ್ ಹೆಸರು ಹೇಳಿ. ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಿಯನ್ನ 33 ಭಾಗ ಮಾಡಿ ಅದರಲ್ಲಿ ಇವಾಗ ಕೊಟ್ಟಿರೋ 0 to 5, 5 to 6 to 10 ಈ ತರ ಭಾಗಗಳು ಮಾಡಿ ಯಾವ ನವಾಂಶದಲ್ಲಿ ಬರುತ್ತೆ ಅದನ್ನ ನೋಡ್ಕೊಂಡು ನಾವು ಆ ತರ ಫಲ ಹೇಳ್ಬೋದು. ಮಾಡ್ಕೋಬೇಕು, ಎರಡು ಮಾಡ್ಕೋಬೇಕು. ಒಂದು ಬೆಸರಾಶಿ ಸಮರಾಶಿ. ಇಲ್ಲ ಆದ್ರೆ ನಿಮ್ಮ ಕುಂಡ್ಲಿಗಳಲ್ಲಿ ತ್ರಿಂಶಾಂಶ ಕುಂಡ್ಲಿ ಡೈರೆಕ್ಟ್ ಆಗಿ ಓಪನ್ ಆಗ್ಬಿಡುತ್ತೆ. ಅವಾಗ ಓಪನ್ ಆಗಿದ ತಕ್ಷಣ ಚಂದ್ರ ಯಾವ ಇದ್ರಲ್ಲಿ ಬಂದಿದ್ದಾನೆ, ಯಾವ ತ್ರಿಂಶಾಂಶದಲ್ಲಿ ಬಂದಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ಆ ಡಿಗ್ರಿಯಿಂದ ನಾವು ಡಿಸೈಡ್ ಮಾಡ್ಬೋದು. ಡಿಸೈಡ್ ನೀವು ಯಾವ ತರ ಗುಣ ನೇಚರ್ ಅಂತ ಡಿಸೈಡ್ ಮಾಡ್ಬೋದು. ಇಲ್ಲ ಆಗಿ ಇದು ನೀವು ಕಲ್ತ್ಕೋಬೇಕು, ಮ್ಯಾಥಮೆಟಿಕ್ಸ್ ಕಲಿಬೇಕು. ಅದ್ ಬಂದ್ಬಿಡುತ್ತೆ ಅಂತೇಳಿ ಸುಮ್ನೆ ಏನೋ ಮಾಡಕ್ ಹೋದ್ರೆ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಲ್ಲ. ಸರ್ ಬುಧ ಆದ್ಮೇಲೆ ಸರ್ ಕುಜ ಶನಿ ಗುರು ಬುಧ ಹೇಳಿದ್ರಿ, ಆಮೇಲೆ ಸರ್ ಪುನಃ ರಿಪೀಟ್ ಮಾಡಿ. ಶುಕ್ರ ವರಹ ಮೀರರ್ದು ಹೇಳ್ಬೇಕಾ ಅಥವಾ ಅಲ್ಲ ಕೊನೆದು ಶುಕ್ರ ಹೇಳಿ. ಏನ್ ಹೇಳ್ಬೇಕು? ದೇಶದಿಂದ ಹೇಳಿ. ಗ್ರಹಗಳು ತ್ರಿಂಶಾಂಶದಲ್ಲಿ ಇದ್ದಾಗ ವಿವರಣೆ ಕೊಟ್ರಲ್ಲ ಗುರುಗಳೇ. ಇವಾಗ ಚಂದ್ರ ಶನಿ ಗುರು ಶುಕ್ರ ಆಯ್ತು, ಮತ್ತೆ ರಾಹು ಕೇತು ಕುಜ ಇರಲ್ವಾ ಇದಕ್ಕೆ? ನೋಡಿ ನಾನು ಹೇಳ್ತೀನಿ. ಚಂದ್ರನು ಕುಜ ತ್ರಿಂಶಾಂಶದಲ್ಲಿದ್ದರೆ ಆ ಸ್ತ್ರೀ ಜಾತಕಳು ದುಷ್ಟಳು. ಶನಿಯ ತ್ರಿಂಶಾಂಶದಲ್ಲಿದ್ದರೆ ಸೇವಕಿಯು. ಗುರುವಿನ ತ್ರಿಂಶಾಂಶದಲ್ಲಿದ್ದರೆ ಉತ್ತಮ ಗುಣದವಳು. ಬುಧ ತ್ರಿಂಶಾಂಶದಲ್ಲಿದ್ದರೆ ಮಾಯಾವಿಯು. ಶುಕ್ರ ತ್ರಿಂಶಾಂಶದಲ್ಲಿದ್ದರೆ ದೋಷದಿಂದ ಕೂಡಿದವಳು, ಆದ್ರೆ ಪ್ರಸಿದ್ಧಿ ಆಗ್ತಾಳೆ. ತ್ರಿಂಶಾಂಶ ಕುಂಡ್ಲಿ ನಾನು ಹೇಳಿದ್ನಲ್ಲ ಈಗ ಡಿಗ್ರಿಗಳು ಎಷ್ಟೆಷ್ಟು ಮಾಡ್ಕೋಬೇಕು ಅಂತ. ಇಲ್ಲ ಡಿಗ್ರಿ ತ್ರಿಂಶಾಂಶ ಕುಂಡ್ಲಿ ಓಪನ್ ಮಾಡ್ಕೋಬೇಕು ನೀವು. ಆಯ್ತಾ ಗುರುಗಳೇ? ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ. ಗುರು ತ್ರಿಂಶಾಂಶ ಇಲ್ಲಿ ಹಲೋ ಹೇಳಿ, ಏನ್ ಕ್ವೆಶ್ಚನ್ ಅಂತ ಕರೆಕ್ಟ್ ಆಗಿ ಹೇಳಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಕೇಳ್ತೀರೋ ಅವ್ರು ಮಾತ್ರ ಕೈ ಎತ್ತಿ. ರವಿಚಂದ್ರ ಗುರುಗಳೇ ಯಾರು ಕೇಳ್ತೀರಿ ದಯವಿಟ್ಟು ಹೆಸರು ಹೇಳ್ಬಿಟ್ಟು ತಮ್ಮ ಹೆಸರು ಹೇಳ್ಬಿಟ್ಟು ಕೇಳಿ ಏನ್ ಕ್ವೆಶ್ಚನ್. ಗುರುಗಳೇ ನಮಸ್ಕಾರ, ನನ್ನ ಹೆಸರು ಪರಮೇಶ್ ಅಂತ ಹೇಳಿ. ಗುರುಗಳೇ ನೀವ್ ಹೇಳಿರೋಂಥದ್ದು ಅಂದ್ರೆ ಚಂದ್ರ ಎಲ್ಲಿ ಸ್ಥಿತವಾಗಿರ್ತಾರೆ ಆ ರಾಶಿನ ಗುರುಗಳೇ? ಹೌದು, ಚಂದ್ರ ಸ್ಥಿತ ತ್ರಿಂಶಾಂಶ ತಗೋಬೇಕು.
ಓಕೆ ಗುರುಗಳೇ, ಓಕೆ ಆಯ್ತು, ಥ್ಯಾಂಕ್ ಯು ಗುರುಗಳೇ. ಚಂದ್ರಸ್ಮಿತ ತ್ರಿಂಶಾಂಶ. ನಾನು ಅದಕ್ಕೆ ಹೇಳಿದೆ. ಚಂದ್ರ ಇವಾಗ ನಿಮ್ದು ಯಾವ ರಾಶಿ? ಕನ್ಯಾ ರಾಶಿ, ಉತ್ತರ ನಕ್ಷತ್ರ. ಅದಲ್ಲ, ಕನ್ಯಾ ರಾಶಿ ಕರೆಕ್ಟ್. ಎಷ್ಟು ಡಿಗ್ರಿ ಉತ್ತರ ನಕ್ಷತ್ರ? ಎಷ್ಟು ಡಿಗ್ರಿ ಇದೆ? ಅದು ಡಿಗ್ರಿ ನೋಡಿಲ್ಲ ಗುರುಗಳೇ. ಆ ಡಿಗ್ರಿ ನೋಡ್ಕೊಳ್ಳಿ. ನೋಡ್ಬಿಟ್ಟು ಹೇಳಿ. ಎಷ್ಟೊತ್ತು ನೋಡೋದು ನಿಮ್ ಡಿಗ್ರಿ, ನಿಮ್ ರಾಶಿ ಗೊತ್ತಿಲ್ಲ ಅಂದ್ರೆ. ಗುರುಗಳೇ, ಪದ್ಮ ಅಂತ ಮಾತಾಡೋದು ಸೂರ್ಯಚಂದ್ರರಿಗೆ ಫಲಗಳಿಲ್ವಾ ಗುರುಗಳೇ? ಸೂರ್ಯಚಂದ್ರರಿಗೆ ಇಲ್ಲಿ ಸೂರ್ಯಚಂದ್ರರ ಮನೇಲಿ ಇದ್ದಾಗ ಏನ್ ನಿಮ್ ಕ್ವಶನ್ ಕರೆಕ್ಟ್ ಆಗಿ ಹೇಳಿ, ಕ್ಲಿಯರ್ ಆಗಿ ಕೇಳಿ ಪದ್ಮ ಅವ್ರೆ. ಇವಾಗ 5 ಗ್ರಹಗಳಿಗೆ ಹೇಳಿದಿರಲ್ವ ಗುರುಗಳೇ? ಶನಿ ಅದು ಆ ಪಾಯಿಂಟ್ ಮುಗ್ದೋಯ್ತು. ನೀವು ಅವಾಗ್ಲೇ ಕೇಳ್ಬೇಕಾಯ್ತು. ನಾನು ಈಗಾಗಲೇ ಬಂದಿದ್ದು, ನಾನು ಅವಾಗ್ಲೇ ಎಲ್ಲ ಕೇಳ್ಬಿಡಿ. ನಾನು ಅಲ್ಲ, ಈಗಾಗಲೇ ಸೂರ್ಯ ಚಂದ್ರರ ಮನೆಯಲ್ಲಿದ್ದಾಗ ಯಾವ ರೀತಿ ಫಲಗಳನ್ನ ಕೊಡ್ತಾನೆ ಚಂದ್ರ? ಅವನ ಮನೆಯಲ್ಲಿ ಅವನಿದ್ದಾಗ ಅಥವಾ ಮತ್ತು ಸೂರ್ಯನ ಮನೆಯಲ್ಲಿ ಇದ್ದಾಗ ಏನ್ ಫಲಗಳನ್ನ ಕೊಡ್ತಾನೆ ಸೂರ್ಯನ ಮನೆ ತ್ರಿಂಶಾಂಶದಲ್ಲಿ? ತ್ರಿಂಶಾಂಶದ ಪ್ರಶ್ನೆ ನಿಮ್ದು? ಹೌದು ಹೌದು ಹೌದು. ಓಕೆ. ತ್ರಿಂಶಾಂಶ ಪ್ರಶ್ನೆಯಲ್ಲಿ ಚಂದ್ರ, ನಾನಿವಾಗ ನಿಮಗೆ ಇಲ್ಲಿ ಸೂರ್ಯ ಬರದೇ ಇಲ್ಲ ತ್ರಿಂಶಾಂಶದಲ್ಲಿ. ನಾನು ಹೇಳಲೇ ಇಲ್ಲ ಸೂರ್ಯ ಎಷ್ಟು ಡಿಗ್ರಿಯಿಂದ ಎಷ್ಟು ಡಿಗ್ರಿ ಬರ್ತಾನೆ ಅಂತ ಹೇಳಲೇ ಇಲ್ಲ ನಿಮ್ಗೆ. ಹೇಳಿಲ್ಲ ಅವರು, ಬೇರೆ ಚಂದ್ರನ್ ಮಾತ್ರ ಹೇಳಿದ್ದು ಗುರುಗಳು. ಶನಿ, ಗುರು, ಬುಧ, ಶುಕ್ರ. 5 ಗ್ರಹಗಳದ್ದು ಹೇಳಿದ್ರಿ. 5 ಗ್ರಹಗಳು 0 ಟೋಟಲ್ 30 ಡಿಗ್ರೀಸ್ ಅಲ್ವಮ್ಮ? ಹೌದು ಗುರುಗಳೇ. ಚಂದ್ರ ಸಿಂಹ ರಾಶಿಲಿ ಬಂದಾಗ ಏನ್ ಆಯ್ತು ಸರಿ. ಚಂದ್ರ ಸಿಂಹ ರಾಶಿನಲ್ಲಿ ನಿಮ್ದು ಯಾವ ನಕ್ಷತ್ರದಲ್ಲಿ ಎಷ್ಟನೇ ಡಿಗ್ರಿಲಿ ಇದ್ದಾನೆ ಹೇಳಿ? ಇಲ್ಲ, ನಾನು ಕಾಮನ್ ಆಗಿ ಕೇಳ್ತಾ ಇರೋದು ಕ್ವಶನ್. ಗುರುಗಳೇ, ನಂದು ಕನ್ಯಾ ರಾಶಿ 51 ಡಿಗ್ರಿ ಇದ್ದಾರೆ ಗುರುಗಳೇ. ಗುರುಗಳೇ, 9 ಡಿಗ್ರಿ ಸಿಂಹ ರಾಶಿನಲ್ಲಿ 9 ಡಿಗ್ರಿ ಇದ್ದಾರೆ ಚಂದ್ರ. 9 ಡಿಗ್ರಿ ಚಂದ್ರ ಇದ್ದಾನೆ ಅಂದ್ರೆ ಎಷ್ಟನೇ ತ್ರಿಂಶಾಂಶದಲ್ಲಿ? ಹೇಳದ್ನ ಎಲ್ಲರೂ ಮಾತಾಡ್ಬೇಡಿ ದಯವಿಟ್ಟು ಪ್ಲೀಸ್. ನೋಡಿ, 5ನೇ ನೋಡಿ ಪುರುಷ ರಾಶಿ ಬರುತ್ತೆ. ಅದು 9ನೇ ಡಿಗ್ರಿ ಅಂದ್ರೆ ಶನಿ ತ್ರಿಂಶಾಂಶದಲ್ಲಿ ಇದ್ದಾನೆ. ಫಸ್ಟ್ ಹೇಳಿದ್ನಲ್ಲ, 6 ಡಿಗ್ರಿ ಟು 10 ಡಿಗ್ರಿ ಚಂದ್ರ ಎಲ್ಲಿದ್ದಾನೆ? ಶನಿ ತ್ರಿಂಶಾಂಶದಲ್ಲಿ ಇದ್ದಾನೆ. ಕ್ಲಿಯರ್ ಆಯ್ತಾ ಮಾನಸ ಅವರೇ? ಆಯ್ತು ಗುರುಗಳೇ. ನೆಕ್ಸ್ಟ್ ಇನ್ಯಾರ ಕ್ವೆಶ್ಚನ್ ಇದೆ? ಪರಮೇಶ್ ಅಂತ ಗುರುಗಳೇ. ಇದು ಯಾಕಂದ್ರೆ ತುಂಬಾ ಹೈ ಟಾಪಿಕ್ ಆಗೋಯ್ತು ಅನ್ಸುತ್ತೆ ನಿಮ್ಗೆ. ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನನ್ಗೇನ್ ತೊಂದ್ರೆ ಇಲ್ಲ. ನಿಮ್ ಟೈಮ್ ವೇಸ್ಟ್ ಆಗ್ಬಾರ್ದು, ಮತ್ತೆ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ಗುರುಗಳೇ, ಹ್ಯಾಂಡ್ ರೈಸ್ ಮಾಡಕ್ ಹೇಳಿ ಗುರುಗಳೇ, ಎಲ್ಲಾ ಮಾತಾಡ್ತಾರೆ. ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಕ್ ಹೇಳಿ ಗುರುಗಳೇ, ಎಲ್ಲರೂ ಒಟ್ಟಿಗೆ ಮಾತಾಡ್ತಾರೆ. ರಿಪೀಟ್ ಮಾಡಿ ಗುರುಗಳೇ. ಡಿಗ್ರಿನ ಎಷ್ಟರಿಂದ ಎಷ್ಟವರೆಗೂ ಅಂತ ಏನ್ ಹೇಳಿ? ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕಾ? ಆ ಡಿಗ್ರಿ ಎಷ್ಟರಿಂದ ಎಷ್ಟು ಅಂತ ಇನ್ನೊಂದ್ಸರಿ. 0 to 5 ಡಿಗ್ರಿ ಪುರುಷ ರಾಶಿಗಳಲ್ಲಿ ಅಂದ್ರೆ ಬೆಸ ರಾಶಿಗಳಲ್ಲಿ 0 to 5 ಡಿಗ್ರಿ 6 ಡಿಗ್ರಿ ಟು 10 ಡಿಗ್ರಿ ಶನಿ, 11 ಡಿಗ್ರಿ ಟು 18 ಡಿಗ್ರಿ ಗುರು, 19 ಡಿಗ್ರಿ ಟು 25 ಡಿಗ್ರಿ ಬುಧ, 26 ಡಿಗ್ರಿ ಟು 30 ಡಿಗ್ರಿ ಶುಕ್ರ. ಎಲ್ಲರೂ ಆಯ್ತಾ ಬರ್ಕೊಳ್ಳೋದು? ಮತ್ತೆ ರಿಪೀಟ್ ಮಾಡಿ. ನಾನು ಆಗ್ಲೇ ಒಂದು 4 ಸಲ ರಿಪೀಟ್ ಮಾಡಿದ್ದೀನಿ. ಯಾರು ಶಿವಕುಮಾರ್ ಅವರು ಕೈ ಮಾಡಿದ್ದಾರೆ, ಅವ್ರನ್ನ ಪ್ರಶ್ನೆ ಕೇಳ್ಬೇಕೀಗ. ನೆಕ್ಸ್ಟ್ ಸಮರಾಶಿಗಳಲ್ಲಿ ಅದೇ ತರನೇ ಫಸ್ಟ್ ಶುಕ್ರ, ಆಮೇಲೆ ಬುಧ, ಆಮೇಲೆ ಗುರು, ಆಮೇಲೆ ಶನಿ, ಆಮೇಲೆ ಮಂಗಳ. 5 ಡಿಗ್ರಿಗೆ ಒಂದೊಂದು ಗ್ರಹ. ಒಟ್ಟು 5 ಗ್ರಹಗಳನ್ನ ಆಡಳಿತ ನಡೆಸ್ತಾರೆ. 0 ಡಿಗ್ರಿಯಿಂದ 5 ಡಿಗ್ರಿವರೆಗೂ ಒಂದು ಗ್ರಹ ಆಡಳಿತ ನಡೆಸುತ್ತಾರೆ. 6 ಡಿಗ್ರಿಯಿಂದ 10 ಡಿಗ್ರಿವರೆಗೂ ಒಂದು ಗ್ರಹ ಮೀನ್ಸ್ ಅವ್ರು ರೂಲಿಂಗ್ ಮಾಡ್ತಾರೆ ತ್ರಿಂಶಾಂಶದಲ್ಲಿ ಅನ್ನೋದು. ಈಗ ಯಾರೋ ಕೈ ಎತ್ತಿದ್ರಲ್ಲ, ಯಾರು? ನಾನು ಸರ್, ಶಿವಕುಮಾರ್ ಸರ್. ಶಿವಕುಮಾರ್, ಕೇಳಿ ಏನ್ ಪ್ರಶ್ನೆ? ಸರ್, ಎಲ್ಲ ಈಸಿಯಾಗಿ ನೀಟಾಗಿದೆ ಸರ್. ಕ್ಲಾರಿಟಿ, ಏನು ಕನ್ಫ್ಯೂಷನ್ ಇಲ್ಲ ಸರ್. ಎಲ್ರಿಗೂ ಒಂದೇ ಒಂದು ಪಾಯಿಂಟ್ ಏನಂತಂದ್ರೆ ಸರ್, ಈಗ ನೋಡಿ ಸರ್, ಜಂತ್ ರಾಶಿ ಆಮೇಲೆ ಫಿಮೇಲ್ ರಾಶಿ ಇದೆ ಅಲ್ವರಾ, ಅದ್ರಲ್ಲಿ ಮಾತ್ರ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್. 19 to 25 ದಶರಾಶಿಯಲ್ಲಿ ಬುಧ ಹೇಳ್ತೀರಾ ಸರ್. ಬಟ್ ಇಲ್ಲಿ ಸಮರಾಶಿಯಲ್ಲಿ 19 to 25 ಸಮರಾಶಿಯಲ್ಲಿ 0 to 5 ಡಿಗ್ರಿ ಶುಕ್ರ ಆಗ್ಬಿಡ್ತಾರೆ. 6 ಡಿಗ್ರಿ ಟು 12 ಡಿಗ್ರಿ ಬುಧ, 6 ಡಿಗ್ರಿ ಟು 10 ಡಿಗ್ರಿ ಬುಧ, 11 ಡಿಗ್ರಿ ಟು 18 ಡಿಗ್ರಿ ಗುರು, ಸೇಮ್. ಆಮೇಲೆ 19 ಡಿಗ್ರಿ ಟು 25 ಡಿಗ್ರಿ ಶನಿ, ಆಮೇಲೆ 26 ಡಿಗ್ರಿ ಟು 30 ಡಿಗ್ರಿ ಮೆರ್ಕ್ಯೂರಿ, ಇದು ಮಾರ್ಸ್, ಮಂಗಳ ಗ್ರಹ. ಬಟ್ ಅದೇ ಈಗ ದಶರಾಶಿಯಲ್ಲಿ 19 to 25 ಬುಧ ಬರುತ್ತೆ. 19 to 25 ದಶರಾಶಿಯಲ್ಲಿ ಬುಧ ಇದೆ. ಹೌದು, 19 to 25 ಬೆಸರಾಶಿನಲ್ಲಿ ಬುಧ ಆಡಳಿತ ನಡೆಸ್ತಾನೆ. ಇಲ್ಲಿ ಶನಿ ನಡೆಸ್ತಾನೆ. ಹೌದು, ಇಲ್ಲಿ ಅಂದ್ರೆ ಇಲ್ಲಿ ಸ್ತ್ರೀ ರಾಶಿನಲ್ಲಿ, ಸಮರಾಶಿನಲ್ಲಿ.
ಅಷ್ಟೇ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಅದು ಮಾತ್ರ ಡೌಟ್ ಇತ್ತು. ಥ್ಯಾಂಕ್ ಯು ಸರ್. ಇದರೆಲ್ಲ ಕ್ಲಾರಿಟಿ. ಸರಿ, ಇನ್ನು ಯಾರ್ದೇನೋ ಡೌಟ್ ಇದೆಯಾ? ಇನ್ನು ಮುಂದುವರಿಸ್ಲಾ? ನಾನು ಕ್ಲಾಸ್ ಮಾಡ್ಲಾ ಹೇಗೆ? ಮಾಡಿ ಗುರುಗಳೇ. ನಾನು ಸುಮ್ಮನೆ ಮಾಟ ಮಾಡ್ಕೊಂಡು ಹೋಗ್ತಾ ಇರೋದು, ನಿಮ್ಗೆ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ಅಂತ ನಾನು ಮಧ್ಯದಲ್ಲಿ ಕ್ವಶನ್ಸ್ ಆಕ್ಚುಲಿ ಗುರುಗಳೇ ನಮಸ್ತೆ. ಬರಲ್ಲ. ಗುರುಗಳೇ ನಮಸ್ತೆ. ಹಾ ಹೇಳಿ ಪರಮೇಶ. ಹೌದು ಸರ್, ನಾನೇ ಸ್ವಲ್ಪ ಭಾನುಕುಮಾರ್ ಸರ್, ನೀವು ಫುಲ್ ಎಲ್ಲಾನು ಹೇಳ್ಬಿಡಿ, ಹಲೋ ಕೊನೆಯಲ್ಲಿ ಅವ್ರ ಪ್ರಶ್ನೆ ಕೇಳಿ ಆಯ್ತಾ? ನೀವು ಈಗ ಮೈಕ್ ಆನ್ ಮಾಡ್ಕೊಂಡು ಮಾತಾಡಿ. ಎಲ್ಲರೂ ಕೊನೆಯಲ್ಲಿ ಪ್ರಶ್ನೆ ಕೇಳಿ ದಯವಿಟ್ಟು, ಯಾಕೆಂದ್ರೆ ನಿಮ್ಗೆ ಎಲ್ಲ ಹೆಚ್ಚು ವಿಷಯಗಳನ್ನ ಅವ್ರು ಹೇಳಕ್ ಆಗಲ್ಲ ಅಂತ ಕಾಣಿಸುತ್ತೆ. ನೀವು ಪ್ರಶ್ನೆ ಕೇಳ್ತಾ ಇದ್ರೆ ಕೊನೆಯಲ್ಲಿ ಕೇಳಿ. ನೀವು ಮಾಡಿ ಸರ್, ಮೈಕ್ ಆನ್ ಮಾಡ್ಕೊಳ್ಳಿ. ಹಾ, ಈಗ ಕೇಳಿಸ್ತಾ ಇದೆ ಅನ್ಸುತ್ತೆ ಎಲ್ಲರಿಗೂ. ನೋಡಿ, ಲಗ್ನ ಮತ್ತೆ ಚಂದ್ರನು ತನ್ನ ಶುಕ್ರ ಕ್ಷೇತ್ರದಲ್ಲಿ ಕುಜ ತ್ರಿಂಶಾಂಶದಲ್ಲಿದ್ದರೆ ವರಹ ಮೀರರು ಹೇಳ್ತಾರೆ ದುಷ್ಟಳು. ಶನಿ ತ್ರಿಂಶಾಂಶದಲ್ಲಿದ್ದರೆ ಪುನಃ ವಿವಾಹ ಆಗುವಳು. ಗುರು ತ್ರಿಂಶಾಂಶದಲ್ಲಿದ್ದರೆ ಉತ್ತಮ ಗುಣವಂತಳು. ಬುಧನ ತ್ರಿಂಶಾಂಶದಲ್ಲಿದ್ದರೆ ಕಲೆಗಳಲ್ಲಿ ನುರಿತವಳು. ಶುಕ್ರ ತ್ರಿಂಶಾಂಶದಲ್ಲಿ ಜನಿಸಿದ್ದರೆ ಉತ್ತಮ ಗುಣದಿಂದ ಪ್ರಸಿದ್ಧಿ ಪಡೆಯುವಳು ಆಗುತ್ತಾಳೆ. ದೋಷ ಇರುತ್ತೆ, ಆದ್ರೆ ಉತ್ತಮ ಗುಣದಿಂದ ಪ್ರಸಿದ್ಧಿ ಪಡಿತಾಳೆ ಅನ್ನೋದನ್ನ ವರಹ ಮೀರರು ಹೇಳ್ತಾರೆ. ಅದನ್ನು ಕೂಡ ನಾನು ನೋಡಿದ್ದೀನಿ, ಅದೇ ತರ ಇರ್ತಾರೆ. ಇನ್ನ ನೆಕ್ಸ್ಟ್ ಪಾಯಿಂಟ್, ಲಗ್ನ ಮತ್ತು ಚಂದ್ರರು ಬುಧನ ಕ್ಷೇತ್ರದಲ್ಲಿ, ಬುಧನ ಕ್ಷೇತ್ರ ಅಂದಾಗ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ, ಆ ಕ್ಷೇತ್ರದಲ್ಲಿ ಕುಜ ತ್ರಿಂಶಾಂಶದಲ್ಲಿದ್ದರೆ ಆ ಸ್ತ್ರೀಯು ಕಪಟಳು ಉಳ್ಳವಳಾಗಿರ್ತಾಳೆ. ಶನಿ ತ್ರಿಂಶಾಂಶದಲ್ಲಿದ್ದರೆ ನಪುಂಸಕತೆ ಅನ್ನೋದು ಇರುತ್ತೆ. ಗುರುವಿನ ತ್ರಿಂಶಾಂಶದಲ್ಲಿ ಜನಿಸಿದ್ದರೆ ಪತಿವ್ರತೆಯು. ಬುಧನ ತ್ರಿಂಶಾಂಶದಲ್ಲಿ ಜನಿಸಿದ್ದರೆ ಉತ್ತಮ ಗುಣವುಳ್ಳವಳು. ಶುಕ್ರನ ತ್ರಿಂಶಾಂಶದಲ್ಲಿ ಜನಿಸಿದ್ದರೆ ಅತಿಕಾಮಿಯು ಆಗುವಳು ಅನ್ನೋದನ್ನ ನಾವು ಒಂದು ಜಾತಕ ನೋಡಿದ ತಕ್ಷಣ, ಇಮಿಡಿಯೇಟ್ ಆಗಿ ಒಂದು ತ್ರಿಂಶಾಂಶ ನೋಡಿದ ತಕ್ಷಣ ಆ ಸ್ತ್ರೀ ಹೇಗೆ ಅನ್ನೋದನ್ನ ಕಂಡುಹಿಡಿಬಹುದು. ಲಗ್ನ ಮತ್ತು ಚಂದ್ರರು ಕರ್ಕಾಟಕ ರಾಶಿಯಲ್ಲಿ ಕುಜನ ತ್ರಿಂಶಾಂಶದಲ್ಲಿದ್ದರೆ ಸ್ವತಂತ್ರ ಪ್ರವೃತ್ತಿಯುಳ್ಳವಳು. ಶನಿ ತ್ರಿಂಶಾಂಶದಲ್ಲಿ ಜನಿಸಿದ್ದರೆ ಪತಿಯನ್ನು ನಾಶಪಡಿಸುವಳು. ಗುರುವಿನ ತ್ರಿಂಶಾಂಶದಲ್ಲಿ ಜನಿಸಿದರೆ ಉತ್ತಮ ಗುಣಗಳಿಂದ ಕೂಡಿದವಳು. ಬುಧನ ತ್ರಿಂಶಾಂಶದಲ್ಲಿ ಜನಿಸಿದ್ದರೆ ಶಿಲ್ಪಕಲೆಯಲ್ಲಿ ನಿಪುಣಳು. ಶುಕ್ರನ ತ್ರಿಂಶಾಂಶದಲ್ಲಿ ಜನಿಸಿದ್ದರೆ ಹೀನ ನಡತೆಯುಳ್ಳವಳು ಆಗಿರ್ತಾಳೆ ಅನ್ನೋದನ್ನ ನಾನು ಜಾತಕದಲ್ಲಿ ನೋಡಿದ್ದೀನಿ. ನೀವು ಕೂಡ ರಿಸರ್ಚ್ ಮಾಡಿ. ವರಹ ಮೀರರು ಕೂಡ ಇದನ್ನೇ ಹೇಳಿದ್ದಾರೆ. ವರಹ ಮೀರರು ನಿಮ್ಗೆಲ್ಲ ಗೊತ್ತಿರುವಂತಹ ಗುರುಗಳು. ಆಮೇಲೆ ಲಗ್ನ ಮತ್ತು ಚಂದ್ರರು ರವಿ ಕ್ಷೇತ್ರದಲ್ಲಿ ಸಿಂಹದಲ್ಲಿ ಕುಜನ ತ್ರಿಂಶಾಂಶದಲ್ಲಿದ್ದರೆ ಜಾತಕಳು ಪುರುಷನಂತೆ ಆಚರಣೆಯುಳ್ಳವಳು. ಶನಿ ತ್ರಿಂಶಾಂಶದಲ್ಲಿ ಜನಿಸಿದ್ದರೆ ಕುಲಗೆಟ್ಟವಳು, ನಡತೆಗೆಟ್ಟವಳು. ಗುರು ತ್ರಿಂಶಾಂಶದಲ್ಲಿ ಜನಿಸಿದ್ದರೆ ರಾಜನ ಪತ್ನಿಯಾಗುವ ಯೋಗ ಇರುತ್ತೆ. ಬುಧನ ತ್ರಿಂಶಾಂಶದಲ್ಲಿ ಜನಿಸಿದ್ದರೆ ಪುರುಷ ಸ್ವಭಾವದವಳು. ಕುಜನ ತ್ರಿಂಶಾಂಶದಲ್ಲಿ ಜನಿಸಿದ್ದರೆ ವಿಷಯಾಸಕ್ತಳು, ಕಾಮಿಯೂ ಆಗಿರ್ತಾಳೆ ಅನ್ನೋದನ್ನ ನಾವು ಕಂಡುಹಿಡಿಬಹುದು. ಆಮೇಲೆ ಮತ್ತೆ ಲಗ್ನ ಮತ್ತು ಚಂದ್ರರು ಗುರುಕ್ಷೇತ್ರದಲ್ಲಿ ಅಂದ್ರೆ ಧನಸ್ಸು ಮತ್ತು ಮೀನ ಜನಿಸಿ ಕುಜನ ತ್ರಿಂಶಾಂಶದಲ್ಲಿ ಜಾತಕಳು ಅನೇಕ ಗುಣದಿಂದ ಕೂಡಿರ್ತಾಳೆ. ಶನಿಯ ತ್ರಿಂಶಾಂಶದಲ್ಲಿ ಜನಿಸಿದರೆ ಅಲ್ಪಕಾಮಿಯು. ಗುರು ತ್ರಿಂಶಾಂಶದಲ್ಲಿ ಜನಿಸಿದರೆ ಉತ್ತಮ ನಡತೆಯುಳ್ಳವಳು. ಬುಧನ ತ್ರಿಂಶಾಂಶದಲ್ಲಿ ಜನಿಸಿದರೆ ವಿಜ್ಞಾನ ಬಲ್ಲವಳು. ಶುಕ್ರನ ತ್ರಿಂಶಾಂಶದಲ್ಲಿ ಜನಿಸಿದರೆ ಪತಿವ್ರತೆ ಆಗಿರ್ತಾಳೆ ಅನ್ನೋದನ್ನ ನಾವು ಗುರುಕ್ಷೇತ್ರ ಧನಸ್ಸು ಮತ್ತು ಮೀನ ತಗೊಂಡಾಗ ತ್ರಿಂಶಾಂಶದಲ್ಲಿ ಗೊತ್ತಾಗ್ಬಿಡುತ್ತೆ. ಲಗ್ನ ಅಥವಾ ಚಂದ್ರ ಇಬ್ಬರಲ್ಲಿ ಯಾರ ಪ್ರಭಾವ ಆಗಿದಾರೋ ಶನಿ ಕ್ಷೇತ್ರ. ಶನಿ ಕ್ಷೇತ್ರ ನಿಮ್ಗೆಲ್ಲ ಗೊತ್ತಿರುವಂತದ್ದು ಮಕರ ಮತ್ತು ಕುಂಭ. ಕುಜನ ತ್ರಿಂಶಾಂಶದಲ್ಲಿ ಜನಿಸಿದರೆ ದಾಸಿಯು ಆಗ್ತಾಳೆ. ಶನಿಯ ತ್ರಿಂಶಾಂಶದಲ್ಲಿ ಜನಿಸಿದರೆ ನೀಚರಲ್ಲಿ ಅನುರಾಕ್ತಳು. ಕೆಲವು ನೀಚ ಜನಗಳನ್ನೇ ಇಷ್ಟ ಪಡುವಂತ ಸ್ತ್ರೀ ಆಗಿರ್ತಾಳೆ. ಗುರುವಿನ ತ್ರಿಂಶಾಂಶದಲ್ಲಿ ಜನಿಸಿದರೆ ನೀಚರಲ್ಲಿ ಅನುರಕ್ತಳಾಗಿರ್ತಾಳೆ. ಗುರುವಿನ ತ್ರಿಂಶಾಂಶದಲ್ಲಿ ಜನಿಸಿದರೆ ಪತಿಯಲ್ಲಿ ಅನುರಕ್ತಳು, ಪತಿಯನ್ನೇ ಪ್ರೀತಿಸ್ತಾಳೆ. ಬುಧನ ತ್ರಿಂಶಾಂಶದಲ್ಲಿ ಜನಿಸಿದರೆ ದುಷ್ಟಳು.
ಶುಕ್ರ ತ್ರಿಂಶಾಂಶದ ಜನಿಸಿದರೆ ಸಂತಾನವಿಲ್ಲದವಳು ಆಗುವಳು ಅನ್ನೋದನ್ನ, ಇದು ತ್ರಿಂಶಾಂಶ ಪ್ರಕಾರ ನಾವು ಒಂದು ಸ್ತ್ರೀಯ ಗುಣನಡತೆಗಳನ್ನ ತಿಳ್ಕೋಬಹುದು ಅನ್ನುವಂಥದ್ದು ನಾವು ತಿಳ್ಕೋಬಹುದು. ಇನ್ನ ನಿಮ್ಗೆಲ್ಲ ಗೊತ್ತು ತಿಥಿಫಲಗಳ ವಿಚಾರ. ಟೈಮ್ ತುಂಬಾ ಕಮ್ಮಿ ಇರೋದ್ರಿಂದ ತಿಥಿಗಳದು ಟೈಮ್ ಇದೆಯಾ ಮೇಘನಾ ಮೇಡಮ್ ಹೇಳಕ್ಕೆ ಸ್ಟಾರ್ಟ್? ಮಾಡಿ ಸರ್, ತಿಥಿಗಳ ಬಗ್ಗೆ ಮಾಡಿ. ಓಕೆ, ಇವಾಗ ತಿಥಿಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಮತ್ತು ಪೌರ್ಣಿಮೆ, ಒಟ್ಟು 16 ತಿಥಿಗಳು. ನೀವು ಯಾವ ತಿಥಿನಲ್ಲಿ ಜನಿಸಿದೀರಾ ಅನ್ನೋದನ್ನ ಸ್ತ್ರೀಯರು ಅಥವಾ ನಿಮ್ಮ ಪತ್ನಿಯರು, ನಿಮ್ಮ ಮಕ್ಕಳು ಜನಿಸಿದ್ರೆ ಅವರ ಗುಣಲಕ್ಷಣಗಳು ಹೇಗಿರುತ್ತೆ ತಿಥಿಯ ಆಧಾರದ ಮೇಲೆ ಅನ್ನೋದನ್ನ, ಅದು ಸ್ತ್ರೀ, ನಾನು ಮಾತಾಡ್ತಿರೋದಲ್ಲ ಇವತ್ತೆಲ್ಲ ಫುಲ್ಲು ಸ್ತ್ರೀ ಜಾತಕ. ಯಾಕೆಂದ್ರೆ ಈ ಕಾನ್ಫರೆನ್ಸ್ ಇರೋದೇ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಪ್ರಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಮೇಘನಾ ವರ್ಷ ಮೇಡಮ್ ಅವ್ರು ಕರೆದಿರೋದ್ರಿಂದ ನಾನು ಬರೀ ಸ್ತ್ರೀಯರ ವಿಚಾರನೆ ಮಾತಾಡ್ತಾ ಹೋಗ್ತಾ ಇರ್ತೀನಿ. ಯಾರು ಪುರುಷರು ಬೇಜಾರು ಮಾಡ್ಕೋಬಾರ್ದು. ಈಗ ಯಾವುದೇ ಒಂದು ಸ್ತ್ರೀ ಪಾಡ್ಯ, ಪ್ರತಿಪದ ಜನಿಸಿದರೆ, ಅಂತ ತಿಥಿಯಲ್ಲಿ ಜನಿಸಿದರೆ ಸೌಭಾಗ್ಯವಂತಳು, ಶ್ರೀಮಂತಳು, ಪ್ರತಿಭಕ್ತಿಯುಳ್ಳವಳು, ವೇದಾರ್ಥಗಳನ್ನ ಅರಿತವಳು, ಕೀರ್ತಿವಂತಳು ಆಗಿರ್ತಾಳೆ ಅನ್ನೋದನ್ನ ನಾವು ಕಂಡುಹಿಡಿಬಹುದು. ಇನ್ನು ಬಿದಿಗೆ, ಒಬ್ಬೊಬ್ರು ಒಂದೊಂದು ತಿಥಿನಲ್ಲಿ ಜನಿಸಿರ್ತೀವಿ. ನೀವು ನಿಮ್ ಜಾತಕಗಳನ್ನ ನೋಡ್ಕೊಳ್ಳಿ. ಬಿದಿಗೆ ತಿಥಿನಲ್ಲಿ ಯಾರೇ ಒಬ್ಬ ಸ್ತ್ರೀ ಜನನ ಆದ್ರೆ ಬಹುಕಾಂತಿ, ಲಕ್ಷಣ ಉಳ್ಳವಳು, ಉತ್ತಮ ಮನಸ್ಸಿನಿಂದ ಕೂಡಿದವಳು, ಅಥವಾ ತದಿಗೆ ತೃತೀಯದಲ್ಲಿ ಜನಿಸಿದವಳು, ಹೆಚ್ಚು ಕೆಲಸ ಮಾಡತಕ್ಕವಳು, ತೀರ್ಥಯಾತ್ರೆಗಳಿಗೆ ಸಂಚಾರ ಮಾಡ್ತಾಳೆ ಸ್ತ್ರೀ, ಸುಗುಣವಂತೆ, ಅಭಿಮಾನಶೀಲಿಯೂ ಆಗಿರ್ತಾಳೆ ಅನ್ನೋದು ತಿಥಿ ಆಧಾರಿತ ಒಂದು ಸ್ತ್ರೀಯ ಲಕ್ಷಣವನ್ನ ನಾವು ಕಂಡುಹಿಡಿಬಹುದು. ಇನ್ನ ಚೌತಿ, ಅದು ಚತುರ್ಥಿ ತಿಥಿ. ಚತುರ್ಥಿಯಲ್ಲಿ ಜನಿಸಿದಂತ ಸ್ತ್ರೀ ಪರರಿಗೆ ದ್ರೋಹ ಮಾಡತಕ್ಕ ಸ್ವಭಾವದವಳು, ತೀಕ್ಷ್ಣ ಗುಣದವಳು, ಕಾಮಿಯು, ಪತಿವಂಚಕಳು ಅನ್ನೋದನ್ನ ನೋಡ್ಬೋದು. ಇನ್ನ ಪಂಚಮಿ ತಿಥಿಯಲ್ಲಿ ಜನಿಸಿದ ಸ್ತ್ರೀಯು ಪ್ರೇಮದಿಂದ ಇರತಕ್ಕಳು, ಕಾರ್ಯ ದಕ್ಷಳು, ಚತುರಳು. ಇನ್ನ ಷಷ್ಠಿ ತಿಥಿಯಲ್ಲಿ ಜನಿಸಿದಂತ ಸ್ತ್ರೀ ಪತಿವ್ರತೆ, ಪ್ರೇಮಿ, ಅಧಿಕ ಖರ್ಚು ಮಾಡುವಂತಹ ಸ್ತ್ರೀ ಆಗಿರ್ತಾಳೆ. ಇನ್ನು ಸಪ್ತಮಿ ತಿಥಿ, ನಾನು ಜಾಸ್ತಿ ಡಿಟೈಲ್ ಆಗಿ ಹೇಳಕ್ಕಾಗಲ್ಲ, ಟೈಮ್ ಜಾಸ್ತಿ ಆಯ್ತು. ಸ್ವಲ್ಪ 2 ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ದಾನ ಧರ್ಮಗಳಲ್ಲಿ ಆಸಕ್ತಿ, ವಿಶಾಲವಾದ ಕಣ್ಣುಗಳು. ಇನ್ನು ಅಷ್ಟಮಿ ತಿಥಿಯಲ್ಲಿ ಜನಿಸಿದಂತ ಸ್ತ್ರೀ ಸ್ವಲ್ಪ ದುಷ್ಟ ಸ್ವಭಾವ, ರೂಪಗೇಡಿಯು, ತಿನ್ನೋದಕ್ಕೆ ತುಂಬಾ ಆಸಕ್ತಿ. ಕೆಲವರಿಗೆ ಸ್ತ್ರೀಗೆ ಎಷ್ಟಿದ್ರು ತಿನ್ಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರುತ್ತೆ, ಕ್ರೂರ ಸ್ವರೂಪ ಇರುತ್ತೆ. ಇನ್ನು ನವಮಿ ತಿಥಿಯಲ್ಲಿ ಜನಿಸಿದಂತ ಸ್ತ್ರೀ ಸೌಖ್ಯಹೀನಳು, ಕಠೋರ ಚಿತ್ತಳು, ದುರ್ವ್ಯಸನಿ, ಕೆಟ್ಟ ಅಭ್ಯಾಸಗಳು. ನೋಡಿ, ಕೆಲವೆಲ್ಲ ಸ್ತ್ರೀಯರು ಸಿಗರೇಟ್ ಸೇರ್ತಿರ್ತಾರೆ, ಡ್ರಿಂಕ್ಸ್ ಮಾಡ್ತಿರ್ತಾರೆ, ಕೆಲವು ಕೆಟ್ಟ ಅಭ್ಯಾಸಗಳು ಇರುತ್ತೆ. ಇನ್ನು ದಶಮಿ ತಿಥಿಯಲ್ಲಿ ಜನಿಸಿದಂಥವರು ಮೃದು, ಆನಂದ ಸ್ವರೂಪ, ದೇವತಾ ಪೂಜಾದಿಗಳಲ್ಲಿ ಪ್ರೀತಿ ಉಳ್ಳವಳಾಗಿರ್ತಾಳೆ, ಉತ್ತಮ ಗುಣವಂತೆ. ಇನ್ನು ಏಕಾದಶ ತಿಥಿಯಲ್ಲಿ ಜನಿಸಿದಂತ ಸ್ತ್ರೀಯು ಸಮರ್ಥಳು, ಸರ್ವಶಾಸ್ತ್ರಗಳನ್ನ, ವೇದಗಳನ್ನ ತಿಳ್ಕೊಳಕ್ ಆಸಕ್ತಿ ಇರೋಳು, ವಿದ್ಯೆಯ ಮೇಲೆ ಪ್ರೇಮ ಜಾಸ್ತಿ ಇರುತ್ತೆ. ಇನ್ನು ದ್ವಾದಶಿ ತಿಥಿಯಲ್ಲಿ ಜನಿಸಿದಂತ ಸ್ತ್ರೀಯು ಸುಶೀಲವಂತೆ, ಮನೆಯಲ್ಲೇ ವಿಲಾಸ ಜೀವನವನ್ನ ಅನುಭವಿಸಕ್ ಆಸೆ ಪಡ್ತಾರೆ. ಇನ್ನ ತ್ರಯೋದಶಿಯಲ್ಲಿ ಜನಿಸಿದಂತ ಸ್ತ್ರೀಯು ಸುಂದರಳು, ರೂಪವಂತಳು, ಧಾರ್ಮಿಕ ಗುಣವುಳ್ಳವಳು. ಇನ್ನು ಚತುರ್ದಶಿ ತಿಥಿಯಲ್ಲಿ ಜನಿಸಿದ ಸ್ತ್ರೀಯು ಕಾಮಲೀಲಾನುರಕ್ತಳು, ವಿರುದ್ಧ ಸ್ವಭಾವದವಳು, ಕುಚೇಷ್ಟ ಮಾಡುವವಳು, ಪತಿ ಪುತ್ರ ಹೀನಳು ಅನ್ನೋದನ್ನ ನೋಡ್ಬೋದು. ಇನ್ನು ಕೆಲವರು ಅಮಾವಾಸ್ಯೆ ದಿನ ಹುಟ್ಟಿರ್ತಾರೆ. ಅಮಾವಾಸ್ಯೆ ತಿಥಿ ಜನಿಸಿದಂತಹ ಸ್ತ್ರೀಯ ಮುಖ ಅಂದವಾಗಿ, ದೈವಭಕ್ತಿ, ಪತಿಯ ವಿಷಯದಲ್ಲಿ ಅತ್ಯಂತ ಪ್ರಿಯಕರಳು, ಪುಣ್ಯವತಿಯು ಆಗುತ್ತಾಳೆ.
ಅದೇ ಪೌರ್ಣಮಿ ತಿಥಿ ದಿನ ಜನಿಸಿದಂಥವರು ಹುಣ್ಣಿಮೆ ದಿನ ಸುಂದರ, ಶ್ರೇಷ್ಠ ಲಕ್ಷಣ, ಉತ್ತಮ ಗುಣವಂತೆ, ನಾಚಿಕೆ ಸ್ವಭಾವ ಇರುತ್ತೆ, ದೊಡ್ಡ ಕಣ್ಣಿರುತ್ತೆ, ಚಂದ್ರನಂತಹ ಮುಖವುಳ್ಳವಳು, ಲಕ್ಷಣವಾದ ಪತಿಯುಳ್ಳವಳಾಗುತ್ತಾಳೆ, ಅಂತವಳಿಗೆ ಒಳ್ಳೆ ಗಂಡ ಸಿಗ್ತಾನೆ, ನೋಡಕ್ ಚೆನ್ನಾಗಿರುವಂತ ಗಂಡ ಸಿಗ್ತಾನೆ ಅನ್ನೋದು ತಿಥಿ ಆಧಾರಿತ ನಾವು ಒಂದು ಸ್ತ್ರೀಯ ಗುಣಲಕ್ಷಣಗಳನ್ನ ಕಂಡುಹಿಡಿಬಹುದು. ತುಂಬಾ ಟೈಮ್ ಆಗೋಯ್ತಾ? 10:20 ಆಗ್ತಾ ಇದೆ. ಏನಾದ್ರು ಗುರುಗಳೇ ನಾನು ಹೇಳಿದ್ರೆ ಏನ್ ಡೌಟ್? ಗುರುಗಳೇ ಹಾ, ಗುರುಗಳೇ ಇದು ಕೃಷ್ಣ ಪಕ್ಷಕ್ಕೂ ಶುಕ್ಲ ಪಕ್ಷಕ್ಕೂ ಸೇಮಾ ಗುರುಗಳೇ? ಸೇಮ್ ಯಾವುದೇ ತಿಥಿ ನೋಡ್ಕೊಳ್ಳಿ. ಕೃಷ್ಣ ಪಕ್ಷದಿಂದ ಮಾಡಿದ್ರು ಫಸ್ಟ್ ಪ್ರತಿಪದ ದ್ವಿತೀಯ ಬರುತ್ತೆ, ಆಮೇಲೆ ಹುಣ್ಣಿಮೆಯಿಂದ ಮಾಡಿದ್ರು ಅಷ್ಟೇ ಪ್ರತಿಪದ ದ್ವಿತೀಯ ತೃತೀಯನೇ ಬರುತ್ತೆ. ಸೇಮ್. ಸರಿ ಗುರುಗಳೇ. ಗುರುಗಳ ಅಮಾವಾಸ್ಯೆ ಹೇಳಿಲ್ಲ. ಅಮಾವಾಸ್ಯೆ ಜನಿಸಿದಂತವಳು ಅತ್ಯಂತ ಪ್ರಿಯಕರಳು, ಪತಿಯ ವಿಷಯದಲ್ಲಿ ಅತ್ಯಂತ ಪ್ರಿಯಕರಳು, ಅಂದವಾದ ಮುಖವುಳ್ಳವಳು, ಪುಣ್ಯವತಿ ಆಗಿರ್ತಾಳೆ. ಇನ್ನೇನಾದ್ರೂ ತ್ರಿಂಶಾಂಶದ ಬಗ್ಗೆ ಅಥವಾ ತಿಥಿ ಆಧಾರಿತ ಫಲಗಳ ಬಗ್ಗೆ ಏನೋ ಡೌಟ್ ಇದೆಯಾ ಯಾರಿಗಾದ್ರೂ? ತೃತೀಯದ ಬಗ್ಗೆ ಹೇಳಿ ಗುರುಗಳೇ. ತೃತೀಯ ಅಂದ್ರೆ ತದಿಗೆ. ತದಿಗೆ. ಪತಿವ್ರತೆಯು ಶ್ರೇಷ್ಠ ಭಾಗ್ಯವಂತಳು, ನಿಧಾನ ಮನಸ್ಸುಳ್ಳವಳು, ಸುಗುಣವಂತೆ, ಅಭಿಮಾನಶೀಲಿಯೂ ಆಗಿರ್ತಾಳೆ. ಸಪ್ತಮಿ ಹೇಳಿ. ಯಾಕೆಲ್ಲ ಅವಾಗ್ಲೇ ಹೇಳಿದ್ನಲ್ಲ. ಹೇಳಿದ್ರಿ, ಫಾಸ್ಟ್ ಆಯ್ತು, ಅದನ್ನ ಬರ್ಕೊಳಕ್ ಆಗಿಲ್ಲ. ಸಪ್ತಮಿ ಒಂದ್ ಸ್ವಲ್ಪ ಯಾಕೆಂದ್ರೆ ಟೈಮ್ ಆಗ್ತಿದೆ ಅಂತ ನಾನು ಬೇಗ ಬೇಗ. ಸಪ್ತಮಿನಲ್ಲಿ ಜನಿಸಿದಂತ ಸ್ತ್ರೀ ವಿಶಾಲವಾದ ಕಣ್ಣುಗಳು, ಬೇರೆಯವರ ಮನೋ ಇಂಗಿತವನ್ನು ಅರಿತಕ್ಕವಳು, ನಮ್ರ ಸ್ವಭಾವದವಳು, ಗುರು ದೇವತಾ ಭಕ್ತಳು, ದಾನ ಧರ್ಮಾದಿ ಕಾರ್ಯಗಳಲ್ಲಿ ವಿಶೇಷವಾದ ಮನಸ್ಸುಳ್ಳವಳು ಅನ್ನೋದನ್ನ ಸಪ್ತಮಿ ತಿಥಿಯಲ್ಲಿ ಜನಿಸಿದ ಸ್ತ್ರೀ ನೋಡಿ ನಾವು ಕಂಡಿದ್ದೀವಿ. ಇನ್ಯಾರಿಗೇನ್ ಡೌಟ್? ಗುರುಗಳೇ, ಒಂದ್ ಪ್ರಶ್ನೆ ತ್ರಿಂಶಾಂಶದ ಬಗ್ಗೆ. ಈಗ ಅಲ್ಲಿ ಈಗ 0 ಇಂದ 5 ಡಿಗ್ರಿ ಕುಜ ಶನಿ ಅಂತೆಲ್ಲ ಹೇಳಿದ್ರಲ್ಲ, ಈಗ ಯಾವ್ದೋ ಒಂದ್ ಲಗ್ನಕ್ಕೆ ಕುಜ ಶತ್ರು ಆಗಿರ್ಬೋದು ಇಲ್ಲ ಮಿತ್ರ ಆಗಿರ್ಬೋದು, ಅವೆಲ್ಲ ಕನ್ಸಿಡರ್ ಮಾಡ್ತೀವಲ್ಲ, ಅವೆಲ್ಲ ಮಾಡ್ಬೇಕಾ? ಅವೆಲ್ಲ ಏನು ಮಾಡಬಾರ್ದು. ತ್ರಿಂಶಾಂಶನೇ ಬೇರೆ. ನೀವು ರಾಶಿ ಕುಂಡ್ಲಿ ನೋಡಿ, ಲಗ್ನ ನೋಡಿ, ಭಾವ ಕುಂಡ್ಲಿ ನೋಡಿ ಪ್ರಿಡಿಕ್ಷನ್ ಮಾಡೋದೇ ಬೇರೆ. ಹಾಗಾದ್ರೆ ಇದು ಎಲ್ಲದಕ್ಕೂ ಫ್ಲಾಟ್ ಆಗಿ ತಗೊಳ್ಳೋದು. ಹಾಗಾದ್ರೆ ಫ್ಲಾಟ್ ಆಗಿ ಅಂತಲ್ಲವೇ, ಇದು ತ್ರಿಂಶಾಂಶ. ತ್ರಿಂಶಾಂಶದಲ್ಲಿ 0 ಡಿಗ್ರಿಯಿಂದ 5 ಡಿಗ್ರಿ ಮಂಗಳ ಗ್ರಹ ಆಡಳಿತ ನಡೆಸ್ತಾನೆ. ಪುರುಷ ರಾಶಿಯಲ್ಲಿ, ಸಮರಾಶಿಯಲ್ಲಾದ್ರೆ ಶುಕ್ರ ಆಡಳಿತ ನಡೆಸ್ತಾನೆ. ಚಂದ್ರ ಎಲ್ಲಿ ಬರ್ತಾನೆ ಅದನ್ನ ನೋಡ್ಕೊಂಡು ಸರಿ 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 ಆಯ್ತು ಸರ್. ಅಂದ್ರೆ ನಾನು ಲಗ್ನದ ಮೇಲೆ ಅದನ್ನ ಶತ್ರುಗ್ರಹ ಅದನ್ನೇನಾದ್ರು ತಗೋಬೇಕಾ ಬೇಡವಾ ಅಂತ ಇತ್ತು, ನೀವು ಬೇಡ ಅಂತ ಹೇಳ್ತಾ ಇದ್ದೀವಿ. ಅದನ್ನ ನೋಡೋದು ನೀವು ಭಾವ ಕುಂಡ್ಲಿ ನೋಡಿ ಪ್ರಿಡಿಕ್ಷನ್ ಮಾಡೋದು. ಸರ್ ಎಕ್ಸ್ಪೀರಿಯನ್ಸ್ ಸರ್. ತ್ರಿಂಶಾಂಶ ಕುಂಡಲಿಯಲ್ಲಿ ಲಗ್ನನೇ ಇರುತ್ತಲ್ಲ ಸರ್, ಆ ಲಗ್ನದಿಂದನೇ ಇದು ಪ್ಲಾನೆಟರಿ ಪೊಸಿಷನ್ ನೋಡ್ಕೊಂಡು ಶುಭ ತಗೋಬೇಕಾ? ಕೇಳಿ, ಪೂರ್ತಿ ಕೇಳಿ ಪ್ರಶ್ನೆ ಕೇಳಿ ಆಮೇಲೆ. ತ್ರಿಂಶಾಂಶದಲ್ಲೂ ಕೂಡ ಲಗ್ನ ಬಂದೇ ಬರುತ್ತಲ್ವಾ ಸರ್? ಹೌದು. ಆ ಕುಂಡಲಿರೋ ಆ ತ್ರಿಂಶಾಂಶದ ಲಗ್ನ ಕುಂಡಲಿ ಲಗ್ನದಿಂದ ಈ ಗ್ರಹಗಳ ಪೊಸಿಷನ್ ನೋಡ್ಕೊಂಡು ಶುಭ ಅಶುಭ ಅಂತ ಹೇಳ್ಬೇಕಾಗತ್ತಾ? ಇವಾಗ ನೋಡಿ, ತ್ರಿಂಶಾಂಶ ಕುಂಡ್ಲಿ ನೀವು ಇದರಲ್ಲಿ ನೀವೇನೋ ಸಾಫ್ಟ್ವೇರ್ ಅಲ್ಲಿ ಹಾಕಿದ್ರೆ ಬಂದ್ಬಿಡುತ್ತೆ. ಹೌದು ಸರ್, ಬರುತ್ತೆ. ಅದರಲ್ಲಿ ಚಂದ್ರ ಸ್ಥಿತ, ನಾನು ಹೇಳ್ತಾ ಇರೋದು ಚಂದ್ರ ಸ್ಥಿತ ಆಧಾರಿತ. ಆಮೇಲೆ ಲಗ್ನ, ಇವೆರಡರಲ್ಲಿ ಯಾವ್ದು ಸ್ಟ್ರಾಂಗ್ ಇದೆ, ಲಗ್ನ ಸ್ಟ್ರಾಂಗ್ ಇದೆಯಾ, ಚಂದ್ರ ಸ್ಟ್ರಾಂಗ್ ಇದೆನಾ ಅಂತ ನೋಡ್ಕೊಳ್ಳಿ. ಇದನ್ನ ನೋಡ್ಕೊಂಡು ನಾನು ಹೇಳಿದಲ್ಲ 0 to 5 ಡಿಗ್ರಿ ಒಳಗಡೆ ಚಂದ್ರ ಬರ್ತಾನ, 10 ಡಿಗ್ರಿ ಒಳಗಡೆ ಚಂದ್ರ ಬರ್ತಾನ ಅಥವಾ ಲಗ್ನ ಬರುತ್ತಾ ಅದು ಕಂಡಿಡ್ಕೊಂಡು ಪ್ರಿಡಿಕ್ಷನ್ ಹೇಳುತ್ತೆ. ಓಕೆ ಸರ್, ಚತುರ್ಥಿ ಬರ್ತೇನಾ? ನಮಸ್ತೆ, ಯಾರು ಕೇಳ್ತಾರೆ? ನಮಸ್ತೆ ಸರ್. ಈಗ ನಾನು ಗಾಯತ್ರಿ ಅಂತ. ಲಗ್ನ ಚಂದ್ರ ಈ D1 ಅಲ್ಲಿ ಕುಜನ D1 ಇನ್ ಲಗ್ನ ಮತ್ತೆ D1 ಇನ್ ಚಂದ್ರ ಈ ಕುಜನ ಅಂಶ ಪಡ್ಕೊಂಡ್ರೆ ಅಂತನಾ ಸರ್ ನೀವು ಲಾಸ್ಟಿಗೆಲ್ಲ ಹೇಳಿದ್ದು? ಕುಜನ ಅಂಶ ಅಥವಾ ಶನಿ ಅಂಶ. D1 ಚಾರ್ಟ್ ಅಲ್ಲಿ ನಿಮ್ಮ ಚಂದ್ರ ಯಾವ ರಾಶಿನಲ್ಲಿದ್ದಾನೆ, ಎಷ್ಟನೇ ಡಿಗ್ರಿ ಇದ್ದಾನೆ ನೋಡ್ಕೊಳ್ಳಿ. ಸರಿ. ಆ ಚಂದ್ರ ತ್ರಿಂಶಾಂಶದಲ್ಲಿ ಎಲ್ಲಿ ಬರ್ತಾನೆ, ಎಷ್ಟು ಡಿಗ್ರಿ ಒಳಗಡೆ ಬರ್ತಾನೆ, 0 to 5 ಬರ್ತಾನ
6 to 10 ಡಿಗ್ರಿ ಬರ್ತಾನ, 11 ಡಿಗ್ರಿ ಟು 18 ಡಿಗ್ರಿ ಬರ್ತಾನ, 19 to 25 ಡಿಗ್ರಿ ಬರ್ತಾನ, ಅದನ್ನ ನೋಡ್ಕೋಬೇಕು. ಆಮೇಲೆ ಯಾವ ಕ್ಷೇತ್ರದಲ್ಲಿ, ಕುಜ ಕ್ಷೇತ್ರದಲ್ಲಿದ್ದಾನ, ಗುರು ಕ್ಷೇತ್ರದಲ್ಲಿದ್ದಾನ, ಎಲ್ಲ ಹೇಳಿದ್ನಲ್ಲ. ಲಗ್ನ ಚಂದ್ರ ಇಬ್ರು ಧನಸ್ಸಿನಲ್ಲೇ ಬರ್ತಾರೆ ಸರ್. 15 ಡಿಗ್ರಿ ಬರುತ್ತೆ ಓಕೆ, ಧನಸ್ಸು ತ್ರಿಂಶಾಂಶದಲ್ಲಿ. ಡಿಗ್ರಿ ಬರುತ್ತೆ, 15 ಡಿಗ್ರಿ ಅಂದ್ರೆ ಒಳ್ಳೇದು. ಗುರು ಆಡಳಿತ ನಡೆಸ್ತಂತಾನೆ. 11 ಡಿಗ್ರಿ ಟು 18 ಡಿಗ್ರಿ ಯಾರು? ಗುರು. ಗುರು ಗುರು ಅಂದ್ರೆ ಇದು ಪುರುಷ ರಾಶಿ ಆಗುತ್ತಲ್ಲ, ಅದಕ್ಕೆ ಗುರು ಆಗುತ್ತೆ. ಇದ್ರಲ್ಲೂ ಗುರುನೇ ಆಗುತ್ತೆ. ಸ್ತ್ರೀ ಸಮರಾಶಿಯಲ್ಲೂ ಗುರು ಆಗುತ್ತೆ. ಸಮರಾಶಿನಲ್ಲಿ ಪುರುಷ ರಾಶಿ, ಪುರುಷ ಸ್ತ್ರೀ ರಾಶಿನಲ್ಲಿ ಇಬ್ರಿಗೂ ಗುರುನೇ ಆಗ್ತಾರೆ. ಹೌದು. ಫಲ ನಾನು ಹೇಳಿದ್ದೀನಿ, ಗುರುವಿನ ತ್ರಿಂಶಾಂಶದಲ್ಲಿ ಹುಟ್ಟಿದರೆ ಅಂತ ಸ್ತ್ರೀಯು ಉತ್ತಮ ಗುಣದವಳು ಅಂತ ಹೇಳಿದೆ ಅಲ್ವಾ? ಸರಿ ಸರ್. ಇಲ್ಲಿ ಲಗ್ನ ಕುಂಡಲಿದೇನೋ ಅವಶ್ಯಕತೆ ಇಲ್ಲಲ್ಲ ಸರ್, ಬರೀ ತ್ರಿಂಶಾಂಶ ಒಂದೇ ನೋಡಿ ಡಿಸೈಡ್ ಮಾಡೋದು. ಲಗ್ನ ಕುಂಡಲಿಯಿಂದ ಹೆಂಗ್ರಿ ತ್ರಿಂಶಾಂಶ ಹೇಳ್ತಾರೆ? ಇವಾಗ ಲಗ್ನ ಕುಂಡಲಿಯಿಂದ ತಾನೇ ನೀವು ಚಂದ್ರ ಹೇಳಿದ್ದು. ಹಾ ಹೌದು ಸರ್. ಲಗ್ನ ಕುಂಡಲಿಯಲ್ಲಿ ಧನುಸ್ಸಲ್ಲೇ ಇದ್ದಾನೆ, ತ್ರಿಂಶಾಂಶದಲ್ಲೂ ಧನುಸ್ಸಲ್ಲೇ ಬರುತ್ತೆ. ಹಂಗಲ್ಲ, ಚಂದ್ರ ಇರೋದು ಧನಸ್ಸು ರಾಶಿನಲ್ಲಿ, ತ್ರಿಂಶಾಂಶದಲ್ಲಿ ಗುರುವಿನ ಆಡಳಿತ ತ್ರಿಂಶಾಂಶದಲ್ಲಿ ಬರ್ತಾನೆ ಚಂದ್ರ. ಎಷ್ಟು ಡಿಗ್ರಿಗಳಿದೆ? ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನಾ ವಿಜಯಲಕ್ಷ್ಮಿ ಅಂತ. ಚೌತಿ ಮತ್ತೆ ಚತುರ್ಥಿ ಎರಡು ಒಂದೇ ತಿಥಿಗಳ ಸರ್? ಏನ್ ಮೇಡಮ್? ಚೌತಿ ಮತ್ತೆ ಚತುರ್ಥಿ ಚೌತಿ ಅಂದ್ರೆ ಒಂದೇ, ಚತುರ್ಥಿ ಅಂದ್ರೆ ಒಂದೇ. ಹಾ ಸರಿ ಸರ್. ಚತುರ್ದಶಿ ಅಂದ್ರೆ ಬೇರೆನಾ? ಹಾ, ಅದು ಚೌತಿ ಇನ್ನೊಂದ್ಸರಿ ಹೇಳಿ ಸರ್, ಅದು ರಿಪೀಟ್ ಮಾಡಿ. ಜನಿಸಿರೋದವಳು ತೀಕ್ಷ್ಣ ಗುಣದವಳು, ಪರರಿಗೆ ದ್ರೋಹ ಮಾಡತಕ್ಕವಳು, ಪತಿವಂಚಕಳು, ಧರ್ಮ ವಿವೇಕಹೀನಳು ಆಗುವ ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನನ್ನ ಹೆಸರು ಪರಮೇಶ್ವರ್. ಹೇಳಿ ಪರಮೇಶ್ವರ್. ನಂದು ಬಂದ್ಬಿಟ್ಟು ಚಂದ್ರ ಬಂದ್ಬಿಟ್ಟು 5:51 ಇದೆ ಸರ್ ಗುರುಗಳೇ. 5:51 ಯಾವ ರಾಶಿ? ಯಾವ ರಾಶಿ? ಕನ್ಯಾ ರಾಶಿ. ಕನ್ಯಾ ರಾಶಿ ಅಂದ್ರೆ 6ನೇ, ಅಂದ್ರೆ ನಿಮಗೆ ಸಮರಾಶಿ, ಅಂದ್ರೆ ಬುಧನ ಆಡಳಿತ ಇದೆ ಈ ಚಂದ್ರ. ಹೌದು. ಲಗ್ನ ಕೊಂಡ ಇದ್ರ D1 ಚಾರ್ಟ್ ಅಲ್ಲಿ ಇದೆ. ಈ ತ್ರಿಂಶಾಂಶದಲ್ಲಿ ಬಂದ್ಬಿಟ್ಟು ಬುಧನ ತ್ರಿಂಶಾಂಶದಲ್ಲಿ ಇದೆಯಲ್ಲ, ಚಂದ್ರ ಇದ್ರಲ್ಲೇ ಇದೆ ಸರ್, ಅದು ಕನ್ಯಾ ರಾಶಿಲೇ ಇದೆ. ಅಲ್ಲ ರೀ, ತ್ರಿಂಶಾಂಶದಲ್ಲಿ ಬುಧನ ಆಡಳಿತದಲ್ಲಿ ಇದೆ, ಅದಕ್ಕೆ ವರ್ಗೋತ್ತಮ ಅಂತ ಇದೆ. ತ್ರಿಂಶಾಂಶದಲ್ಲಿ ಅಂದ್ರೆ ಬುಧನ ಆಡಳಿತದಲ್ಲಿ ಬರುತ್ತೆ. ಒಬ್ಬ ಸ್ತ್ರೀ, ಅದನ್ನ ಇದು ಗಂಡಸರದಲ್ಲ, ಇದು ಜಾತಕ ಸ್ತ್ರೀಯರಿಗೆ ಮಾತ್ರ. ಬುಧ ತ್ರಿಂಶಾಂಶದಲ್ಲಿ ನೀವು ಅಕಸ್ಮಾತ್ ನಿಮ್ಮ ಹೆಸರೇನು ಪರಮೇಶ್ವರಿ ಆಗಿದ್ರೆ, ಪರಮೇಶ್ವರ ಆಗಿದ್ರಿಂದ ಪರವಾಗಿಲ್ಲ, ಪರಮೇಶ್ವರಿ ಆಗಿದ್ರೆ ಮಾಯಾವಿಯು ಅಂತ ಹೇಳಿ. ನೀವು ಪುರುಷ ಆಗಿರೋದ್ರಿಂದ ಇದು ಪುರುಷರದಲ್ಲ, ಬರೀ ಸ್ತ್ರೀಯರಿಗೆ ಮಾತ್ರ ಪ್ರಿಡಿಕ್ಷನ್. ಗುರುಗಳ ಎಕ್ಸೆಪ್ಷನ್ ಏನ್ ತಗೋಬೇಕು ನಾವು? ಈಗ ಸಪೋಸ್ ನೀವ್ ಹೇಳಿದ್ರಲ್ಲ, ಶುಭ ರಾಶಿಗಳಲ್ಲಿ ಚಂದ್ರನಿದ್ರೆ ತ್ರಿಂಶಾಂಶದಲ್ಲಿ ಇದನ್ನೆಲ್ಲ ಹೇಳಿದ್ರಿ, ಮತ್ತೆ ಜನ್ಮತಿಥಿಗಳಲ್ಲಿ ಹೇಳಿದ್ರಲ್ಲ, ಸೊ ಅದನ್ನ ಯಾವ ರೀತಿ ಎಕ್ಸೆಪ್ಷನ್ ತಗೊಳ್ಳೋದು? ಎಕ್ಸೆಪ್ಷನ್ ಕೇಸಸ್ ಏನಾದ್ರು ಇದೆಯಾ? ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಫಸ್ಟ್ ನಿಮ್ಮ ಹೆಸರು ಹೇಳಿ, ನಿಧಾನಕ್ಕೆ ಪ್ರಶ್ನೆ. ಅರುಣ್ ಕುಮಾರ್ ನನ್ನ ಹೆಸರು. ಹೇಳಿ ಅರುಣ್ ಕುಮಾರ್, ಏನ್ ಕ್ವಶನ್? ಈಗ ಇಂಥ ತಿಥಿಗಳಲ್ಲಿ ಜನ ಆದ್ರೆ ಇಂಥ ದೋಷಗಳು, ಈ ರೀತಿ ಸ್ತ್ರೀ ಇರ್ತಾಳೆ ಅಂತ ಹೇಳಿದ್ರಿ, ಇಂಥ ತ್ರಿಂಶಾಂಶದಲ್ಲಿ ಹುಟ್ಟಿದ್ರೆ ಈ ರೀತಿ ಸ್ತ್ರೀ ಅಂತ ಹೇಳಿದ್ರಿ, ಸಮರಾಶಿನಲ್ಲಿ ಇದ್ರೆ ಇಷ್ಟು ಡಿಗ್ರಿನಲ್ಲಿ ಈ ರೀತಿ ಎಲ್ಲ ಹೇಳಿದ್ರಿ, ಚೆನ್ನಾಗಿ ಅರ್ಥ ಆಯ್ತು. ಸೊ ಇದು ಎಕ್ಸೆಪ್ಷನ್ ಯಾವ ರೀತಿ ತಗೊಳ್ಳೋದು ಜೀವನದಲ್ಲಿ? ಈಗ ಒಂದು ದಿನದಲ್ಲಿ ಎಷ್ಟೋ ಸ್ತ್ರೀಗಳು ಹುಡ್ತಾರೆ, ಸರಿನಾ? ಹುಟ್ಟಿದಾಗ ಎಲ್ಲಾರ್ಗು ಒಂದೇ ಗುಣದೋಷಗಳು ಬಂದಾಗ, ಸೊ ಅದನ್ನ ನಾವು ಯಾವ ರೀತಿ, ಯಾವ ಕುಂಡಲಿಯ ಆಧಾರದ ಮೇಲೆ, ಯಾವ ಗ್ರಹಗಳ ಆಧಾರದ ಮೇಲೆ ನಾವು ಎಕ್ಸೆಪ್ಷನ್ ನ ತಗೋಬೇಕು? ಎಕ್ಸೆಪ್ಷನ್ ಅನ್ನೋದನ್ನ ಒಂದು ನನ್ ಮನ್ಸಿಗೆ ಬಂತು, ಅದಕ್ಕೆ ಕೇಳ್ತೀನಿ. ಇವಾಗ ನೋಡಿ, ನಾವು ರಾಶಿ ಕುಂಡಲಿ ಮಾಡ್ಬೇಕಾದ್ರೆ ಈಸಿ, ಯಾರು ಯಾವತ್ತಿನ ದಿನ ಹುಟ್ಟಿರ್ತಾರೋ ಅದನ್ನೆಲ್ಲ ನೋಡ್ ಮಾಡ್ಬಿಡ್ತೀವಿ. ತ್ರಿಂಶಾಂಶ ಮಾಡ್ಬೇಕಾದ್ರೆ ಒಂದು ರಾಶಿನ 30 ಡಿಗ್ರಿ ಮಾಡ್ತೀವಿ. 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ ಅಂತ 30 ಡಿಗ್ರಿ ಮಾಡಿದಾಗ ಒಂದು ತ್ರಿಂಶಾಂಶ ಬರುತ್ತೆ ಕುಂಡ್ಲಿ. ಅದನ್ನ ಸಬ್ ಡಿವಿಷನ್ ಮಾಡುವಂಥದ್ದು ಇವೆಲ್ಲ. ಅವಾಗ ಮಾಡಿದಾಗ ಬರುವಾಗ ನಿಮ್ಗೆ ಪರ್ಫೆಕ್ಟ್ ಪ್ರಿಡಿಕ್ಷನ್ ಬರುತ್ತೆ ಅಂತಾನೆ ತ್ರಿಂಶಾಂಶದಲ್ಲಿ ನಿಮ್ಗೆ ಒಂದು ಸ್ತ್ರೀಯ ಗುಣಲಕ್ಷಣಗಳನ್ನ ತಿಳಿಸ್ತಾ ಇದೆ. ಒಂದು ರಾಶಿ ಕುಂಡ್ಲಿ ತಾಂಡಿದ ತಕ್ಷಣ ಒಂದೇ ದಿನಕ್ಕೆ ಎಷ್ಟೋ ಜನ ಹುಟ್ಟಿರ್ಬೋದು, ಹಾಗಾದ್ರೆ ಎಲ್ಲರ ಗುಣ ಒಂದೇ ಇರುತ್ತಾ ಅನ್ನೋದಕ್ಕೆ ನಿಮ್ಗೆ ಇನ್ನೂ ಸೂಕ್ಷ್ಮವಾಗಿ ಗೊತ್ತಾಗ್ಬೇಕು ಅಂದಾಗ
ತ್ರಿಂಶಾಂಶ ಕುಂಡಲಿ ಮಾಡ್ಕೊಂಡಾಗ ಇನ್ನು ಈಸಿಯಾಗಿ ಗೊತ್ತಾಗುತ್ತೆ ಸ್ತ್ರೀಯ ಗುಣಲಕ್ಷಣ. ಇನ್ನು ಯಾರ್ದು ಡೌಟ್ ಇದೆ? ಎಲ್ಲರದ್ದು ಡೌಟ್ ಕ್ಲಿಯರ್ ಆಯ್ತಾ? ಸರ್ ಇದು 120 ಜನ. ಹಾ ನಾನು ಮಾನಸ ಮಾತಾಡ್ತಾ ಇರೋದು ಸರ್. ಹೇಳಿ ಮಾನಸ. ಇದು ಗ್ರಹಗಳು ವರ್ಗೋತ್ತಮ ಆಗ್ಕೂಡ್ದು ಅಂತಾರೆ, ಹೌದಾ ಸರ್? ತ್ರಿಶಾಂಶದಲ್ಲಿ ಲಗ್ನದಲ್ಲಿ ಅದೆಲ್ಲದು ಇದೆ. ಇಲ್ಲ, ಅದಕ್ಕೂ ನಾನು ಹೇಳ್ತಿರೋ ಸಬ್ಜೆಕ್ಟ್ಗೂ ಅದಕ್ಕೂ ನೀವು ಕ್ವಶನ್ಗೂ ಇದು ಅಲ್ಲ, ತ್ರಿಶಾಂಶದಲ್ಲಿ ವರ್ಗೋತ್ತಮ ಆದ್ರೆ ಅಷ್ಟು ಒಳ್ಳೇದಲ್ಲ ಅಂತಾರಲ್ಲ, ಹೌದಾ ಅಂತ ಕೇಳ್ತಾರೆ. ಯಾರು ಹೇಳಿದ್ದೀನಿ? ಯಾವ್ದೋ ಕ್ಲಾಸಲ್ಲಿ ಹೀಗೆ ಅಟೆಂಡ್ ಮಾಡಿದಾಗ ಹೇಳಿದ್ರು ಸರ್. ಯಾವ್ದೋ ಗಾಳಿ ಮಾತಾಡೆಲ್ಲ ಕೇಳಬಾರ್ದು. ಏನ್ ಬೇಸಿಸ್ ಅದೆಲ್ಲ ರಾಂಗ್. ಆ ತರ ಎಲ್ಲ ಏನಿಲ್ಲ. ಓಕೆ ಸರ್. ನಾನು ಹೇಳಿದ ನಮಸ್ತೆ, ಪುಟ್ಟಕುಮಾರ್ ಅಂತ ನಾನು. ಹಾ? ಕೇಳಿ ಪುಟ್ಟಕುಮಾರ್ ಅಂತ ನಾನು. ಏನ್ ಹೆಸರು? ಇದಕ್ಕೆ ಪರಿಹಾರಗಳೇನಾದ್ರೂ ಇದೆಯಾ? ಏನ್ ಹೆಸರು ಹೇಳಿ ಫಸ್ಟ್, ಕ್ಲೀನ್ ಆಗಿ ಕೇಳಿಸ್ಲಿಲ್ಲ. ಪುಟ್ಟಕುಮಾರ್ ಅಂತ. ಅದು ಇದಕ್ಕೆ ಪರಿಹಾರಗಳೇನಾದ್ರೂ ಇದೆಯಾ ದೋಷಗಳಾದಲ್ಲಿ? ಎಲ್ಲ ದೋಷಗಳಿಗೂ ಪರಿಹಾರನೂ ಇದೆ. ಪರಿಹಾರ ಮಾಡಿದ್ರೆ ಕೆಲವರೆಲ್ಲರೂ ಪರಿಹಾರ ಮಾಡೋದು ಆಗಲ್ಲ ಅಂತ ಕೆಲವರು ವಾದ. ಖಂಡಿತವಾಗ್ಲೂ ಪರಿಹಾರ ಮಾಡಿದ್ರೆ, ಗ್ರಹಗಳಿಗೆ ಶಾಂತಿ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ, ಪರಿಹಾರ ನಮಗೆ ಸಿಕ್ಕೇ ಸಿಗುತ್ತೆ. ಗ್ರಹಗಳು ಶಾಂತಿ ಆಗೇ ಆಗುತ್ತೆ. ಅದಕ್ಕೆ ಯಾವ ಪರಿಹಾರ ಮಾಡ್ಬೇಕು ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ಒಂದು ಮೆಡಿಕಲ್ ಶಾಪ್ ಹೋಗ್ತೀರಾ, ಬೇಕಾದಷ್ಟು ಮೆಡಿಸಿನ್ ಇರುತ್ತೆ. ಆ ಕಾಯಿಲೆಗೆ ಸರಿಯಾಗಿರುವಂತಹ ಮಾತ್ರೆ ತಗೊಂಡಾಗ ಖಂಡಿತವಾಗ್ಲೂ ಅದಕ್ಕೆ ಗುಣಮುಖ ಆಗುತ್ತೆ, ಖಂಡಿತ ಪರಿಹಾರ ಆಗುತ್ತೆ. ಕೆಲವು ಗುರುಗಳ ಪ್ರಕಾರ ಗ್ರಹಗಳು ಟ್ರಾನ್ಸಿಟ್ ಆದ್ರೆ ಮಾತ್ರ ಪರಿಹಾರ ಆಗೋದು, ಗ್ರಹಗಳು ಶಾಂತಿ ಮಾಡೋದ್ರಿಂದ ಆಗಲ್ಲ ಅನ್ನೋದು ಕೆಲವರು ವಾದ. ನನ್ನ ಪ್ರಕಾರ ಪರಿಹಾರ ಖಂಡಿತ ಮಾಡ್ಕೋಬೇಕು. ಇನ್ನ ಶನಿ ತ್ರಿಂಶಾಂಶದಲ್ಲಿದ್ರೆ ಏನು ಏನು ರಿಸಲ್ಟ್ಸ್ ಎಲ್ಲ ಬರ್ಕೊಳ್ಳಿಲ್ಲ ಅನ್ಸುತ್ತೆ ಅವಾಗಲೇ ನೀವು. ಶನಿ ತ್ರಿಂಶಾಂಶದಲ್ಲಿದ್ದರೆ ಸೇವಕಿಯು, ಆಮೇಲೆ ಇನ್ನೊಂದು ಹೇಳಿದೆ ನಿಮ್ಗೆ, ಚಂದ್ರ ಶನಿ ಕ್ಷೇತ್ರದಲ್ಲಿ ಮಕರ ಕುಂಭದಲ್ಲಿ ಶನಿಯ ತ್ರಿಂಶಾಂಶದಲ್ಲಿ ಜನಿಸಿದರೆ ನೀಚದಲ್ಲಿ ಅನುರಾಕ್ತಳು ಆಗ್ತಾಳೆ. ನಾನು ಒಬ್ಬನೇ ಹೇಳಿದ್ದಲ್ಲ, ನಾನು ಪ್ರಾಕ್ಟಿಕಲ್ ನೋಡಿದ್ದೀನಿ. ವರಹ ಮೀರರು ಹೇಳಿರುವಂತಹ ವಿಚಾರ ಕೂಡ ಹೇಳ್ತಾ ಇದ್ದೀನಿ. ಆಮೇಲೆ ಯಾರು ತಪ್ಪು ತಿಳ್ಕೊಬೇಡಿ, ಏನಪ್ಪ ಗುರುಗಳು ಹೆಂಗೆ ಹೇಳ್ಬಿಟ್ರು ಅಂತ. ನೀಚರಲ್ಲಿ ಹೆಸರು ಹೇಳಿ, ನಿಧಾನ ಕೇಳಿ. ಯಾರು ಕೇಳ್ತಿದ್ದೀರಾ? ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು ಗುರುಗಳೇ. 114 ಆಗಿದೆ ಎಲ್ಲರಿಗೂ. ತುಂಬಾ ಆಯ್ತು. ಎಲ್ಲಿ ತುಂಬಾ ಸ್ಪಷ್ಟವಾಗಿ ನಿಧಾನವಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರುಗಳೇ, ತುಂಬಾ ಧನ್ಯವಾದಗಳು. ಓಕೆ ಓಕೆ. ನನ್ನ ಬಗ್ಗೆ ಅವರೇ ಹೇಳ್ತಾರೆ. ಮೇಡಮ್ ಅವ್ರು ಎಲ್ಲಿದ್ದಾರೆ? ಮೇಘನಾ, ವರ್ಷ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾನು ಕ್ಲಾಸ್ ಎಲ್ಲರಿಗೂ ಇದ್ರೆ ಕೇಳಕ್ ಹೇಳಿ. ಎಲ್ಲ ಕ್ಲಾಸ್ ಮುಗಿಸ್ತಾ ಇದೀನಿ. ನನ್ನ ಬಗ್ಗೆ ನೀವೇ ಹೇಳ್ಬಿಡಿ. ಅಲ್ಲ, ನಿಮ್ ಬಗ್ಗೆ ನಾನು ಹೇಳೋದು ಏನಂತಂದ್ರೆ ಅಷ್ಟೊಂದಿದೆ. ಅದಕ್ಕೆ ನಾನು ಹೇಳೋದು ಏನಂದ್ರೆ, ಇವ್ರ ಬಗ್ಗೆ ನಿಮ್ಗೆ ಪರಿಚಯ ಏನಂತಂದ್ರೆ, ಇಂಟರ್ನ್ಯಾಷನಲ್ ಕ್ಲೈಂಟ್ಗಳು ತುಂಬಾ ಇದ್ದಾರೆ ಅಂತಂದ್ರೆ, ಇವರು ಇಂಟರ್ನ್ಯಾಷನಲ್ ಐಡೆಂಟಿ ಆಗಿದ್ದಾರೆ. ಮತ್ತೆ ಸುಮಾರು ಜ್ಯೋತಿಷ್ಯದಲ್ಲಿರುವಂತ ಸುಮಾರು ವಿದ್ಯೆಗಳನ್ನ ಇವರು ಕರಗತ ಮಾಡ್ಕೊಂಡು ಅವ್ರ ಯೂಟ್ಯೂಬ್ ಚಾನಲ್ ಇದೆ. ನಿಮ್ ಚಾನಲ್ ಹೆಸರು ಹೇಳಿ ಸರ್. ನನ್ನ ಹೆಸರು ಹಾಕಿ ಚಾನಲ್ ನಿಮಗೆ ಬರುತ್ತೆ. ಇನ್ಫಿಲ್ ಏನಾದ್ರೂ ಇದೆಯಾ ಸರ್ ನಿಮ್ದು? ಮುಂದೆ ಅದೇ ಹೇಳ್ಬಿಡಿ. ನಿಮ್ಮ ಪೂರ್ಣ ನೇಮ್ ಭಾನುಕುಮಾರ್ ಅಂತ ಹಾಕಿದ್ರೆ ಬಂದ್ಬಿಡುತ್ತಾ ಸರ್? ಭಾನುಕುಮಾರ್ ಗುರುಜಿ ಅಂತ ಹಾಕಿ ಬಂದ್ಬಿಡುತ್ತೆ. ಓಕೆ. ಆತರ ನೀವ್ ಹಾಕಿ ನೋಡಿದ್ರೆ ಅವ್ರ ಯೂಟ್ಯೂಬ್ ಅನ್ನೋದು ನೋಡ್ಬೇಕು ಅಂದ್ರೆ ಪಬ್ಲಿಕ್ ಟಿವಿದಾಗ್ಲಿ, ದಿಗ್ವಿಜಯದಾಗ್ಲಿ, ಆಮೇಲೆ ನ್ಯೂಸ್ ಎಕ್ಸ್ ಟಿವಿದಾಗ್ಲಿ ಎಲ್ಲ ನೀವು ಯೂಟ್ಯೂಬ್ ಹೋದ್ರೆ ಟಿವಿ ನ್ಯೂಸ್ ನೆಕ್ಸ್ ಮತ್ತೆ ಪಾಕಿಸ್ತಾನ್ ಮೀಡಿಯಾದಲ್ಲೂ ಕೂಡ ಇವರು ಹೇಳಿದ್ದಾರೆ. ಹಾಗೇನೆ ಇವರಲ್ಲೇ ಯೂಟ್ಯೂಬ್ ಅನ್ನೋದು 4 ಅದೆಷ್ಟೋ ಮಿಲಿಯನ್ ಅದೇ ದಾಟಿದೆ ಇವ್ರದ್ದು ವ್ಯೂವರ್ಸ್. ಮತ್ತೆ ಇವ್ರ ವಿಡಿಯೋಗಳನ್ನ ಒಂದು 22,200 ವಿಡಿಯೋಗಳು ಇವ್ರದ್ದು ಯೂಟ್ಯೂಬ್ ನಲ್ಲಿ ಇದೆ. ನೀವು ಅದ್ರಲ್ಲಿ ಬೇಕಾದ್ರೆ ನೋಡ್ಕೋಬಹುದು. ಸುಮಾರು ವಿಷಯಗಳನ್ನ ಹೇಳಿದ್ದಾರೆ. 3.5 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ. ತುಂಬಾ ಇವರು ಫೇಮಸ್ ಆಗಿದ್ದಾರೆ ಯೂಟ್ಯೂಬ್ ನಲ್ಲಿ ಅನ್ನೋದನ್ನ ಇಲ್ಲಿ ತಿಳಿಸೋಣ. ಯಾಕಂದ್ರೆ ಎಲ್ಲಾ ವಿಷಯವನ್ನು ಅವರು ಯೂಟ್ಯೂಬ್ ನಲ್ಲಿ ಅವರು ಜಾಸ್ತಿ ಶೇರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ನಿಮ್ಮ ಉಪನ್ಯಾಸ ಚೆನ್ನಾಗಿತ್ತು ಸರ್.
ಚೆನ್ನಾಗ್ ಮಾಡಿದ್ರಿ. ಎಲ್ಲರೂ ಶಾಂತವಾಗಿ ಕೇಳಿದ್ರು. ಸುಮಾರು ಒಂಥರ ಕ್ಲಾಸ್ ತರಾನೇ ಆಯ್ತು ಅವ್ರಿಗೆ ಏನೇನ್ ಡೌಟ್ ಇತ್ತು ಅದನ್ನೆಲ್ಲ ನಾನೇ ಕೇಳ್ಕೊಂಡ್ರು. ಹೋಗ್ಬಿಟ್ರೆ ಲೆಕ್ಚರ್ ತರ ನಾವು ಕಾಲೇಜಲ್ಲಿ ಆಕ್ಚುಲಿ ನಾನು ಇಂಜಿನಿಯರ್ ಪಾಲಿಟೆಕ್ನಿಕ್ ಅಲ್ಲಿ ಲೆಕ್ಚರ್ ಪಾಠ ಮಾಡಿದೀನಿ. ಎಲ್ಲ ಸ್ಟೂಡೆಂಟ್ಸ್ ತುಂಬಾ ಖುಷಿ ಪಡ್ತಾರೆ. ಆ ತರ ಮಾಡ್ತಾ ಹೋಗ್ಬಿಟ್ರೆ ನನಗೂ ನಿಮ್ ಮುಖಾನು ಗೊತ್ತಿಲ್ಲ, ಯಾರ್ದು ಕಾಣಿಸ್ತಾನೂ ಇಲ್ಲ, ಹೆಸರುಗಳು ಪರಿಚಯ ಇಲ್ಲ. ರಾತ್ರಿ ಹೊತ್ತಂದ್ರೆ ಎಲ್ರು ನೋಡಿರ್ತೀರಾ, ಏನಾದ್ರು ನಾನು ಕೆಲಸ ನೋಡಿದೀನಿ ಮಾಡ್ತಿರ್ತಾರೆ. ನಾನು ಯಾರಿಗೂ ಅಸ್ಟ್ರಾಲಜಿ ಕ್ಲಾಸಸ್ ಅಂತೂ ಯಾವಾಗ್ಲೂ ಒಂದ್ಸಲ ವಾಸ್ತು ಮಾಡ್ತಾ ಇದ್ದೆ. ಅಸ್ಟ್ರಾಲಜಿ ಕ್ಲಾಸಸ್ ಕೂಡ ರಾಘವೇಂದ್ರ ಸ್ವಾಮಿ ಮಠ ಮೂಡ್ಲಪಾಳ್ಯ ಹತ್ರ, ಪ್ರಶಾಂತ್ ನಗರದಲ್ಲಿ. ಪ್ರಶಾಂತ್ ನಗರ, ಅಲ್ಲಿ ಒಂದ್ ಸ್ವಲ್ಪ ದಿವಸ ಪಾಠ ಮಾಡಿದೆ. ತುಂಬಾ ವರ್ಷ ಆಯ್ತು. ಅದಾದ್ಮೇಲಿಂದ ನನಗೆ ಸಮಯನೇ ಇಲ್ಲದೆ ಇರೋದ್ರಿಂದ ದೇಶ ವಿದೇಶಗಳಲ್ಲಿ ಜಾಸ್ತಿ ಓಡಾಟ ಮತ್ತೆ ಇವೆಲ್ಲ ಅಪಾಯಿಂಟ್ಮೆಂಟು ಇವೆಲ್ಲ ಜಾಸ್ತಿ ಇರೋದ್ರಿಂದ ನಾನು ನಿಮ್ನ ಯಾರನ್ನೂ ಕೂಡ ಮೀಟ್ ಮಾಡಕ್ಕೂ ಆಗಿರ್ಲಿಲ್ಲ. ಆದ್ರೆ ಮೇಘನಾ ವರ್ಷ ಮೇಡಮ್ ಇಂದ 125 ಅಥವಾ ಎಷ್ಟೋ ಜನ ನೋಡಿದೆ ನಾನು. ಪಾಪ ಎಷ್ಟೋ ಜನಕ್ಕೆ ಅದು ಮಹಿಳಾ ಪರಿಚಯ ಆದಂಗಾಯ್ತು ಇವತ್ತು. ತುಂಬಾ ಜನ ನೋಡಿ ಪಾಪ ನಿಮ್ನೆಲ್ಲ ಮೀಟ್ ಮಾಡ್ದಂಗಾಯ್ತು, ಪಾಠ ಮಾಡ್ದಂಗಾಯ್ತು. ಇದೆಲ್ಲ ಅನುಕೂಲ ಮಾಡಿಕೊಟ್ಟಂತಹ ಮೇಘನಾ ವರ್ಷ ಮೇಡಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಅದ್ರ ಜೊತೆಗೆ ನೀವೆಲ್ಲ ಇಷ್ಟು ಪೇಷನ್ಸ್ ಆಗಿ, ಯಾಕೆಂದ್ರೆ ಒಬ್ಬ ಗುರು ಪಾಠ ಮಾಡ್ಬೇಕಾದ್ರೆ ಶಿಷ್ಯನೂ ಅಷ್ಟೇ ಇಂಪಾರ್ಟೆಂಟ್, ಶಿಷ್ಯನ ಪ್ರೀತಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಅಷ್ಟು ಕಾನ್ಸಂಟ್ರೇಷನ್ ಆಗಿ ಮೈಂಡ್ ಇಷ್ಟು ರಾತ್ರಿ ಇಷ್ಟು ಲೇಟ್ ಆಗಿದ್ರು ಕೂಡ, ಮನೇಲಿ ಎಷ್ಟೋ ಒತ್ತಡಗಳಿದ್ರು ಕೂಡ, ಅದು ಈ ವಯಸ್ಸು ಕಲಿಯುವಂಥದ್ದಲ್ಲ. ಇಂಥ ವಯಸ್ಸಲ್ಲೂ ಕೂಡ ನಾವು ಜ್ಯೋತಿಷ ಕಲಿಬೇಕು ಅಂತ ನಿಮ್ಗೆ ಆಸಕ್ತಿ ಬಂದು ಇಷ್ಟು ಪಾಪ ಇಷ್ಟು ಗ್ರೂಪಲ್ಲಿ ಇಷ್ಟು ತನಕ ನೀವೆಲ್ಲ ಕೇಳಿಸ್ಕೊಂಡಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಸರ್ವಜನೋ ಸುಖಿನೋ ಭವಂತು. ಅಭೀಂದ್ರ ಸರ್ ಪಾಠದಲ್ಲಿ ಕೇಳಿದೀನಿ ಸರ್ ನಿಮ್ ಮಾತುಗಳು. ಆಮೇಲೆ ಯೂಟ್ಯೂಬ್ ಅಲ್ಲೂ ತುಂಬಾ ಈವೆಂಟ್ಸ್ ಎಲ್ಲ ಪ್ರಿಡಿಕ್ಷನ್ ಮಾಡಿದಿರಲ್ಲ, ತುಂಬಾ ಕೇಳಿದೀವಿ ಸರ್. ಧನ್ಯವಾದಗಳು ಸರ್. ಎಲ್ಲ ಪೊಲಿಟಿಕಲ್ ಎಲ್ಲ ಪ್ರಿಡಿಕ್ಷನ್ಸ್ ಎಲ್ಲ ಮಾಡಿದೀನಿ. ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರದ್ದು ಪ್ರಿಡಿಕ್ಷನ್ ಮಾಡಿದ್ದೀರಾ ಸರ್? ಹೌದು, ಸಿದ್ದರಾಮಯ್ಯ ಮಾಡಿದೀನಿ. ಸಿದ್ದರಾಮಯ್ಯನೇ ಫಸ್ಟ್ ಚೀಫ್ ಮಿನಿಸ್ಟರ್ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಆಗಲ್ಲ ಸಿಎಂ, ಅವರೇ ಡೆಪ್ಯೂಟಿ ಸಿಎಂ ಆಗೋದು. ಆಮೇಲೆ ಕಾಂಗ್ರೆಸ್ ಬರೋಕಿನ ಮುಂಚೆನೆ ಕಾಂಗ್ರೆಸ್ಸೇ ಬರುತ್ತೆ. ಆಮೇಲೆ ಬೊಮ್ಮಾಯಿ MLA ಎಲೆಕ್ಷನ್ ಅಲ್ಲಿ ಸೋಲ್ತಾರೆ. ಎಲ್ಲ ವಿಷಯಗಳು ಕೂಡ ಯೂಟ್ಯೂಬ್ ಅಲ್ಲೂ ಹೇಳಿದೀನಿ, ದಿಗ್ವಿಜಯ ಟಿವಿನಲ್ಲಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಿದೀನಿ. ನಿಮ್ಗೆಲ್ಲ ಪ್ರೂಫು ಟಿವಿ ಚಾನೆಲ್ಗಳು ನೋಡಿ, ಪಬ್ಲಿಕ್ ಟಿವಿ ಎಲ್ಲ ನನ್ನ ಚಾನೆಲ್ ಹೋಗ್ಬಿಟ್ರೆ ಪ್ಲೇ ಲಿಸ್ಟ್ ಹೋಗಿ ಟಿವಿ ಚಾನೆಲ್ಗಳಲ್ಲಿ ಹೇಳಿರೋಂಥ ಎಲ್ಲ ಪ್ರೋಗ್ರಾಮ್ಸ್ ಬರುತ್ತೆ. ಆದ್ರೆ ಪಾಕಿಸ್ತಾನ ಮೀಡಿಯಾದ ಮಾತ್ರ ನಾನು ಹಾಕೊಂಡಿಲ್ಲ. ತುಂಬಾ ಕರಿತಾನೆ ಇರ್ತಾರೆ, ನನಗೂ ಇಂಟ್ರೆಸ್ಟ್ ಇದೆ ಪಾಕಿಸ್ತಾನಕ್ಕೆ. ತುಂಬಾ ಜನಕ್ಕೆ ಅಲ್ಲೂ ಕೆಲವು ಹಿಂದೂಗಳು ಇದ್ದಾರೆ, ಕೆಲವು ಮುಸ್ಲಿಮ್ಸ್ ಇದ್ರು ಇಮ್ರಾನ್ ಖಾನ್ ಬಗ್ಗೆ ಕೇಳ್ತಾರೆ, ಅಲ್ಲಿರೋ ಪೊಲಿಟಿಕ್ಸ್ ಬಗ್ಗೆ ಕೇಳ್ತಾರೆ. ನನಗೆ ಸಮಯ ಅಭಾವ ಆಗಿರೋದ್ರಿಂದ ಅವ್ರಿಗೆ ನಾನು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ, ಒಂದು ಅವಾಯ್ಡ್ ಮಾಡ್ಬಿಟ್ಟಿದ್ದೀನಿ. ಈಗ ಒಂದ್ ಎರಡ್ ಮೂರ್ ಸಲ ಮಾತ್ರ ಅವ್ರ ಮೀಡಿಯಾದಲ್ಲಿ ಹೋದೆ. ಅದಾದ್ಮೇಲೆ ಮತ್ತೆ ಹೋಗಿ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಕ್ಲಾಸ್ ಮಾಡಬಹುದಲ್ಲ ಸರ್? ಕ್ಲಾಸ್ ಮಾಡಕ್ಕೂ ಟೈಮ್ ಇಲ್ಲ ಸರ್. ತುಂಬಾ ಸಂತೋಷ ನಿಮ್ಮನ್ನ ನೋಡ್ಲಿಕ್ಕೆ. ಇಷ್ಟೊಂದು ಜ್ಞಾನ ನೀವು ಹಂಚ್ಬೋದಲ್ಲ ಸರ್? ಇಷ್ಟೊಂದು ಜ್ಞಾನ ನಮಗೂ ಹಂಚ್ಬೋದಲ್ವಾ ಕ್ಲಾಸ್ ಮಾಡಿದ್ರೆ? ಅದಕ್ಕೆ ಇವತ್ತೆಲ್ಲ ಅವ್ರ ಯೂಟ್ಯೂಬ್ಗೆ ಹೋಗಿ ನೀವು ಅಲ್ಲಿ ನಿಮ್ಗೆ ಅವ್ರು ಏನೇನ್ ಹೇಳಿದಾರೆ ಎಲ್ಲ ವಿಷಯಗಳು ಅಲ್ಲಿದೆ. ಅವ್ರು ಜಾಸ್ತಿ ಅವರು ಶೇರ್ ಮಾಡ್ಕೊಳ್ತಾರೆ. ಪಾಮಿಸ್ಟ್ರಿ ಬಗ್ಗೆನೂ, ಹಸ್ತ ಸಾಮುದ್ರಿಕ ಬಗ್ಗೆ ಬೇಕಾದಷ್ಟು ಡೀಟೇಲ್ಸ್ ವಿಡಿಯೋಗಳಿದೆ, ಜ್ಯೋತಿಷ ವಿಚಾರಗಳು ಇದೆ. ಯೂಟ್ಯೂಬ್ ಅಲ್ಲಿ ನೋಡ್ಬೇಕು. ಇವಾಗ